Good evening, students. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು tchr ಲೈವ್ ಕ್ಲಾಸಸ್. ಇವತ್ತು ನಾವು ಫಸ್ಟ್ PUC ಬಯಾಲಜಿಯ ಕೊನೆಯ ಲೈವ್ ಸೆಷನ್ ಅಲ್ಲಿ ಇದ್ದೇವೆ ಮಕ್ಕಳೇ. ಕೊನೆಗೂ ಎಕ್ಸಾಮ್ ಡೇಟ್ ಹತ್ರ ಬಂದೇ ಬಿಡ್ತು. ಇನ್ನೇನು ಒಂದೇ ದಿವಸಕ್ಕೆ ನಿಮ್ಮ ಫಸ್ಟ್ PUC ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ಲಿಕ್ಕಿದೆ ಅಲ್ವಾ? ಸೊ ಎಲ್ಲರೂ 100% ಆಗಿ ಪ್ರಿಪೇರ್ ಆಗಿದ್ದೀರಿ ಎಕ್ಸಾಮಿಗೆ, ಫುಲ್ ಕಾನ್ಫಿಡೆನ್ಸ್ ಇಂದ ಇದ್ದೀರಿ, ಎಕ್ಸಾಮ್ ಬರೀಲಿಕ್ಕೆ ತಯಾರಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇವೆ. ಅದ್ರ ಜೊತೆ ಇವತ್ತಿನ ಕೊನೆಯ ಸೆಷನ್ ಆಲ್ರೆಡಿ ಲಾಸ್ಟ್ ವೀಕೆ ಅಥವಾ ಲಾಸ್ಟ್ ಸೆಷನ್ ಅಲ್ಲಿ ನಿಮ್ ಜೊತೆ ಹೇಳ್ಕೊಂಡಿರೋ ತರ ಈ ಸೆಷನ್ ಅಲ್ಲಿ ನಾವು ಏನ್ ನೋಡ್ಲಿಕ್ಕಿದ್ದೇವೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಎಕ್ಸಾಮಿಗೆ ಯಾವ ತರ ಪ್ರಿಪೇರ್ ಆಗ್ಬೇಕು, ಯಾವ ತರ ಕಾನ್ಫಿಡೆನ್ಸ್ ಅನ್ನು ಎಕ್ಸಾಮ್ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಅನ್ನು ನೋಡ್ಲಿಕ್ಕಿದ್ದೇವೆ ಅಲ್ವಾ? ಅದೇ ತರ ಒಂದಷ್ಟು ಸೆಷನ್ಗಳಲ್ಲಿ ನಾವು ನಡ್ಸ್ಕೊಳ್ತಾ ಬಂದ ಹಾಗೆ ನಾವ್ ಏನ್ ಮಾಡ್ತೇವೆ, ಚಾಪ್ಟರ್ ಬ್ಲೂ ಪ್ರಿಂಟಿನ ಆಧಾರದ ಮೇಲೆ ಯೂನಿಟ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ? ಈ ಕೊನೆಯ ಸೆಷನ್ ಅಲ್ಲಿ ನಾವು MCQ ಕ್ವಶನ್ಸ್ ಗೆ, ಅದೇ ತರ ಫಿಲ್ ಇನ್ ದ ಬ್ಲಾಂಕ್ಸ್ ಗೆ ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟ್ ಆಗ್ತದೆ ಅಕಾರ್ಡಿಂಗ್ ಟು ದ ನ್ಯೂ ಬ್ಲೂ ಪ್ರಿಂಟ್ 2023, ಅದ್ರ ಪ್ರಕಾರ ಇಂಪಾರ್ಟೆಂಟ್ ಚಾಪ್ಟರ್ಸ್, MCQ ರಿಲೇಟೆಡ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಅನ್ನೋದ್ರ ಬಗ್ಗೆ ಒಂದ್ಸಲ ಗಮನ ಹರಿಸೋಣ ಒಂದ್ ಸ್ವಲ್ಪ. ದೆನ್ ಐ ವಿಲ್ ಗಿವ್ ಯು ಸಮ್ ಇಂಪಾರ್ಟೆಂಟ್ ಟಿಪ್ಸ್ that may help you during this juncture. ಇವಾಗ ಏನ್ ಇನ್ನೊಂದೇ ದಿನ ಎಕ್ಸಾಮಿಗೆ ಇದೆ, ಒಂದಷ್ಟು ನರ್ವಸ್ನೆಸ್ ಇದೆ, ಪ್ರಿಪೇರ್ ಆಗಿದ್ದೀವಿ, ಯಾವ ತರ ರಿವೈಸ್ ಮಾಡಬೇಕು, ಎಷ್ಟು ರಿವೈಸ್ ಮಾಡಬೇಕು, ಯಾವ ಮೆಟೀರಿಯಲ್ ಅನ್ನ ರಿವಿಷನ್ಗೆ ಯೂಸ್ ಮಾಡ್ಕೊಳ್ಬೇಕು, ಎಷ್ಟು ಗಂಟೆಗೆ ಹೇಳ್ಬೇಕು, ನಿದ್ದೆ ಕೆಡಬೇಕಾ ಅನ್ನೋದೆಲ್ಲ ಒಂದಷ್ಟು ಗೊಂದಲಗಳು ಮನಸ್ಸಲ್ಲಿ ಇರ್ತದೆ. ಅದೆಲ್ಲ ಅದಕ್ಕೆ ರಿಲೇಟೆಡ್ ಕೆಲವೊಂದು ಟಿಪ್ಸ್ ಅನ್ನ ಅದೇ ತರ ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ಬೇಕು, ಯಾವ ತರ ನೀವು ನಿಮ್ಮ ಆನ್ಸರ್ ಅನ್ನ ಪ್ರೆಸೆಂಟ್ ಮಾಡಬೇಕು, ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ದಟ್ ಮೇ ಹೆಲ್ಪ್ ಯು ಟು ಸ್ಕೋರ್ ಬೆಟರ್ ಇನ್ ದ ಎಕ್ಸಾಮ್, ಅದೆಲ್ಲದ್ರ ಬಗ್ಗೆ ಈ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡುವ ಮಕ್ಕಳೇ. ಬಿಫೋರ್ ವಿ ಗೋ ಟು ದೋಸ್ ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ಯುವರ್ ಎಕ್ಸಾಮ್, ವಿಲ್ ಜಸ್ಟ್ ಗೋ ಅಂಡ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫ್ರಮ್ MCQ ಪಾಯಿಂಟ್ ಆಫ್ ವ್ಯೂ ಅಲ್ವಾ? ಹೊಸ ಮಾಡೆಲ್ ಪೇಪರ್ ಪ್ರಕಾರ ನಿಮ್ಗೆ 15 MCQ ಕ್ವಶನ್ಸ್ ಇರ್ತದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ ಅಲ್ವಾ? ಯಾವ ಚಾಪ್ಟರ್ ಇಂದ ಕೇಳ್ಬಹುದು, ಬ್ಲೂ ಪ್ರಿಂಟ್ ಅನ್ನ ನೋಡಿದ್ರೆ ನಮ್ಗೊಂದು ಲಿಸ್ಟ್ ಸಿಗ್ತದೆ ಯಾವ ಚಾಪ್ಟರ್ ಇಂದ MCQ ಕ್ವಶನ್ಸ್ ಬರ್ತದೆ, ಅದೇ ತರ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಬರ್ತದೆ ಅಂತ ಹೇಳಿ. ರೈಟ್, ಎಲ್ರು ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನೋಡಿದೀರಿ ಅಂತ ಅನ್ಕೊಳ್ತೇನೆ ಅಲ್ವಾ? MCQ ಅಂದ್ರೆ ನಿಮ್ಗೆ ಒಂದು ಕ್ವಶನ್ ಇರ್ತದೆ, ಅದಕ್ಕೆ 4 ಆಪ್ಷನ್ ಇರ್ತದೆ. ಆಲ್ರೆಡಿ ಫಸ್ಟ್ PUC ಬಯಾಲಜಿಗೆ ಒಂದು 2 ಸೆಷನ್ ನಡೆದಿದೆ ಅಲ್ವಾ? MCQ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೇವೆ, ನೀವು ಆ ವಿಡಿಯೋನ ನೋಡಿದೀರಿ ಅಂತ ಅನ್ಕೊಳ್ತೇನೆ. ಅದೇ ತರ ಫಿಲ್ ಇನ್ ದ ಬ್ಲಾಂಕ್ಸ್ ಏನಿರ್ತದೆ, 5 ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಪದಗಳನ್ನ ತುಂಬಿಸಿ ಅನ್ನೋದು 5 ಕ್ವಶನ್ಸ್ ಇರ್ತದೆ. 5 ಆನ್ಸರ್ ಕೂಡ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ, ರೈಟ್ ಆನ್ಸರ್ ಯಾವ್ದು ಅನ್ನೋದನ್ನ ಚೂಸ್ ಮಾಡಿ ಬರಿಬೇಕಾಗ್ತದೆ ನಾವು. ಸೊ ಇಂಥ ಕ್ವಶನ್ಸ್ ಗೆ ಇಂಪಾರ್ಟೆಂಟ್ ಆಗುವಂತಹ ಚಾಪ್ಟರ್ಸ್ ಯಾವ್ದು, ಒಂದ್ಸಲ ಲಿಸ್ಟ್ ಅನ್ನ ನೋಡ್ಕೊಳ್ಳೋ. ಇಲ್ಲಿ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋದಿಲ್ಲ, ಯಾವ ಕಾನ್ಸೆಪ್ಟ್ ಅನ್ನ ಕೇಳಬಹುದು ಒಂದ್ಸಲ ಬ್ರೀಫ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಓಕೆ ಸ್ಟೂಡೆಂಟ್ಸ್? ಓಕೆ, ಸೊ ಡೋಂಟ್ ಫರ್ಗೆಟ್ ಟು ಫಿಲ್ ದ ಗೂಗಲ್ ಫಾರ್ಮ್ ವಿಚ್ ಇಸ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ರೈಟ್ ಸ್ಟೂಡೆಂಟ್ಸ್? ಅವಾಗ ನಿಮ್ಗೆ ಇದೆಲ್ಲ ಪಾಯಿಂಟ್ಸ್ ನಿಮ್ಗೆ PDF ಮೂಲಕ ನಿಮ್ಗೆ ನಿಮ್ಮ ವಾಟ್ಸ್ಆಪ್ ನಂಬರಿಗೆ ಬರ್ತದೆ ಅಲ್ವಾ? ಸೊ ಅದಕ್ಕೋಸ್ಕರ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿ. ಓಕೆ, ಸೊ ವಿತ್ ದಟ್ ವಿ ವಿಲ್ ಬಿಗಿನ್ ವಿತ್ ದ ಸೆಷನ್. ಓಕೆ, ಸ್ಟೇ ಟ್ಯೂನ್ಡ್, ಯಾಕಂದ್ರೆ ಕೊನೆಯಲ್ಲಿ ನಾವು ಇಂಪಾರ್ಟೆಂಟ್ ಟಿಪ್ಸ್ ಅನ್ನ ಹೇಳಲಿಕ್ಕಿದ್ದೇವೆ, ಅದಕ್ಕೋಸ್ಕರ ಎಲ್ಲೂ ಮಿಡ್ಲಲ್ಲಿ ಮಿಸ್ ಮಾಡ್ಕೊಳ್ಬೇಡಿ ಸೆಷನ್ ಅನ್ನ. ಓಕೆ ಮಕ್ಳೆ? Yeah. So what are the important chapters for MCQ and fill in the blank questions? The first chapter, the living world. ಅದರಿಂದ ಒಂದು ಕ್ವಶನ್ ಬರಬಹುದು, 1 ಮಾರ್ಕಿಗೆ ಒಂದು ಕ್ವಶನ್ ಬರ್ಬೋದು. ಯಾವುದಕ್ಕೆ ರಿಲೇಟೆಡ್ ಇರ್ಬೋದು? ಮೇ ಬಿ ರಿಲೇಟೆಡ್ ಟು ಬೈನೋಮಿಯಲ್ ನಾಮನ್ಕ್ಲೇಚರ್, ರಿಲೇಟೆಡ್ ಇರ್ಬೋದು. ಯಾರು ಅದನ್ನ ಡಿಸ್ಕ್ರೈಬ್ ಮಾಡಿ, ಬೈನೋಮಿಯಲ್ ನಾಮನ್ಕ್ಲೇಚರ್ ಅನ್ನ ಜಗತ್ತಿಗೆ ತೋರಿಸಿಕೊಟ್ಟದ್ದು ಯಾರು, ಸೈಂಟಿಸ್ಟಿನ ಹೆಸರನ್ನ ಕೇಳಬಹುದು ಅಲ್ವಾ? ಅದೇ ತರ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ಆಲ್ರೆಡಿ ಒಂದ್ ಸೆಷನ್ ಅಲ್ಲಿ ಹೇಳಿದೆ, ಟೇಬಲ್ ನಂಬರ್ 1.1 ಅಲ್ಲಿ ಒಂದಷ್ಟು 5 ಆರ್ಗಾನಿಸಮ್ ಅನ್ನು ಕೊಟ್ಟಿದ್ದಾರೆ. 5 ಆರ್ಗಾನಿಸಮ್ಸ್, ಅವುಗಳ ಸೈಂಟಿಫಿಕ್ ನೇಮ್ಸ್ ಮತ್ತೆ ಅವುಗಳ ಫ್ಯಾಮಿಲಿ, ಆಮೇಲೆ ಯಾವ ಆರ್ಡರಿಗೆ ಸೇರ್ತದೆ ಆ ಆರ್ಗಾನಿಸಮ್ಸ್, ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಡೀಟೇಲ್ಸ್ ಇದೆ ಅಲ್ವಾ? ಟೇಬಲ್ 1.1 ಇನ್ ಯುವರ್ NCERT ಟೆಕ್ಸ್ಟ್ ಬುಕ್. ಆ ಟೇಬಲ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅದರಿಂದ MCQ ಕೇಳಬಹುದು, ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಬಹುದು. ಓಕೆ, ಸೊ ಲಿವಿಂಗ್ ವರ್ಲ್ಡ್ ಚಾಪ್ಟರ್ ಇಂಪಾರ್ಟೆಂಟ್ MCQ ಪಾಯಿಂಟ್ ಆಫ್ ವ್ಯೂ ಇಂದ. ಯಾವ ತರ ಪ್ರಿಪೇರ್ ಆಗ್ಬೇಕು, ಯಾವ ತರ ಓದ್ಬೇಕು, ಆ ಚಾಪ್ಟರ್ ಅನ್ನ ಕಂಪ್ಲೀಟ್ ಆಗಿ ಒಂದ್ಸಲ ಓದ್ಬೇಕು ನೀವು, ಎಲ್ಲಿಂದನೂ ಕೇಳ್ಬೋದು. ನೋಡಿ ಮಕ್ಳಿಗೆ MCQ
ಕ್ವಶನ್ಸ್ ಅಂತ ಹೇಳಿದ್ರೆ ನಿಮ್ಗೆ CET ಲೆವೆಲ್, ನೀಟ್ ಲೆವೆಲ್ ಆ ತರದ ಕ್ವಶನ್ಸ್ ಇರುವುದಿಲ್ಲ. ಡೈರೆಕ್ಟ್ ಆಗಿ ಟೆಕ್ಸ್ಟ್ ಬುಕ್ಕಿನ ಒಂದು ಸ್ಟೇಟ್ಮೆಂಟ್ ಅನ್ನ ಪಿಕ್ ಮಾಡಿ ಕ್ವಶನ್ ರೂಪದಲ್ಲಿ ಕೊಟ್ಟಿರ್ತಾರೆ. ಸೊ ಟೆಕ್ಸ್ಟ್ ಬುಕ್ ಅನ್ನ ನೀವು ಥರೋವಾಗಿ ಓದಿದ್ರೆ MCQ ಅನ್ನ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಸೊ ಸೆಕೆಂಡ್ ಚಾಪ್ಟರ್ ಈಸ್ ಪ್ಲಾಂಟ್ ಕಿಂಗ್ಡಮ್ ಇಂದ ಕ್ವಶನ್ಸ್ ಇರ್ತದೆ. ಓಕೆ, ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಆಲ್ಗೆ ರಿಲೇಟೆಡ್ ನೀವು ಸ್ಟಡಿ ಮಾಡಿದಿರಿ, ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ ಬಗ್ಗೆ ಸ್ಟಡಿ ಮಾಡಿದಿರಿ. ಅಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಟೇಬಲ್ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ. ಅದರಲ್ಲಿ ಯಾವ ಆಲ್ಗೆಯಲ್ಲಿ ಯಾವ ಪಿಗ್ಮೆಂಟ್ ಪ್ರಿಡಾಮಿನೆಂಟ್ ಆಗಿರ್ತದೆ, ಯಾವ ಫುಡ್ ಮೆಟೀರಿಯಲ್ ಸ್ಟೋರ್ ಆಗಿರ್ತದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇರುವಂತಹ ಒಂದು ಟೇಬಲ್ ಇದೆ ಅಲ್ವಾ. ಆ ಟೇಬಲ್ ಅನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಪ್ಲಾಂಟ್ ಲೈಫ್ ಸೈಕಲ್ ಪ್ಯಾಟರ್ನ್, ಹೆಪ್ಲಾಂಟಿಕ್, ಡಿಪ್ಲಾಂಟಿಕ್, ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್, ಅದರ ಬಗ್ಗೆ ಇರಬಹುದು ಕ್ವಶನ್. ಯಾಕೆ ಹೇಳಿದ್ರೆ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ಇಂದ 1 ಮಾರ್ಕಿಗೆ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸ್ಕಿಲ್ ಬೇಸ್ಡ್ ಅಂದ್ರೆ ಸ್ವಲ್ಪ ಕಷ್ಟ ಇರುವಂತಹ ಕ್ವಶನ್. ಸೊ ಆ ಪಾರ್ಟ್ ಇಂದ ಕೇಳ್ಬೋದು. ಆಮೇಲೆ ಡಬಲ್ ಫರ್ಟಿಲೈಸೇಷನ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದೆ. ವಾಟ್ ಇಸ್ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಇನ್ ಡಬಲ್ ಫರ್ಟಿಲೈಸೇಷನ್ ಅಂತ ಇದೆ. ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್. ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದಾದಂತಹ ಕ್ವಶನ್. ಸೊ ಪ್ಲಾಂಟ್ ಕಿಂಗ್ಡಮ್ ಅನ್ನ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು 1 ಮಾರ್ಕಿಗೆ ಸ್ವಲ್ಪ ಡಿಟೇಲ್ ಆಗಿ ಪ್ರಿಪೇರ್ ಆಗಿ, ಅಲ್ಲಿಂದ ಸ್ವಲ್ಪ ಕಷ್ಟ ಇರುವಂತಹ ಕ್ವಶನ್ MCQಗೆ ಬರ್ಬೋದು. ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಸ್ ಅನಿಮಲ್ ಕಿಂಗ್ಡಮ್ ಚಾಪ್ಟರ್. ಈ ಚಾಪ್ಟರ್ ಅನ್ನ ಯಾವ ತರ ಸ್ಟಡಿ ಮಾಡ್ಬೇಕು ಅಂತ ಆಲ್ರೆಡಿ ನಿಮ್ಗೆ ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳಿದೆ. ಒಂದು ಟೇಬಲ್ ಮಾಡಿ ಸ್ಟಡಿ ಮಾಡಿ ಅಂತ ಹೇಳಿದೆ. ಟೇಬಲ್ ಅಲ್ಲಿ ಏನೇನ್ ಇರ್ಬೇಕು, ಫೈಲಮ್ ಹೆಸರು ಇರಬೇಕು, ಅದರಲ್ಲಿರುವಂತಹ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು, ಆಮೇಲೆ ಆರ್ಗ್ಯಾನಿಸಮ್ಸ್, ಆ ಫೈಲಮ್ ಅಲ್ಲಿ ಬರುವಂತಹ ಆರ್ಗ್ಯಾನಿಸಮ್ ನೇಮ್, ಕಾಮನ್ ನೇಮ್, ಸೈಂಟಿಫಿಕ್ ನೇಮ್, ಅದಷ್ಟು ರಿಲೇಟೆಡ್ ಕ್ವಶನ್ಸ್ MCQಗೆ ಕೇಳಬಹುದು. ಅದೇ ತರ ಅನಿಮಲ್ ಕಿಂಗ್ಡಮ್ ಇನಿಷಿಯಲ್ ಪಾರ್ಟ್ ಅಲ್ಲಿ ಕೆಲವೊಂದು ಟಾಪಿಕ್ಸ್ ಇದೆ. ಸೀಲೋಮ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾರೆ, ಮೆಟಾಮಿಯರ್ಸ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾರೆ. ಅದನ್ನ ಕೂಡ ಒಂದ್ಸಲ ನೋಡ್ಕೊಳ್ಳಿ. ಅಲ್ಲಿಂದನೂ ಫಿಲ್ ಇನ್ ದ ಬ್ಲಾಂಕ್ಸಿಗೆ ಅದೇ ತರ MCQಗೆ ಕ್ವಶನ್ಸ್ ಬರಬಹುದು. ಓಕೆ, ಹಲೋ ಪ್ರೀತಮ್. ಪ್ರೀತಮ್ ಈಸ್ ಆಸ್ಕಿಂಗ್ ಮ್ಯಾಮ್ 5 ಮಾರ್ಕ್ಸ್ಗೆ ಪಕ್ಕಾ ಕ್ವಶನ್ಸ್ ಕೊಡಿ ಮ್ಯಾಮ್ ಅಂತ ಹೇಳಿ. ಸಿ ಸ್ಟೂಡೆಂಟ್ಸ್, ಪಕ್ಕಾ ಕ್ವಶನ್ಸ್ ಅಂತ ನಮ್ಗೆ ಕೊಡೋದು ಕಷ್ಟ ಆಗ್ತದೆ, ಯು ನೋ ಇಟ್ ಅಲ್ವಾ. 100% ಆಗಿ ಈ ಕ್ವಶನ್ ಬಂದೇ ಬರ್ತದೆ ಅಂತ ಬಯಾಲಜಿಯಲ್ಲಿ ಹೇಳೋದು ಕಷ್ಟ. ನಾವು ಒಂದು ಅನಲೈಸ್ ಮಾಡಿ ಈ ಕಾನ್ಸೆಪ್ಟ್ ಇಂದ ಕೇಳಬಹುದು ಅಂತ ಹೇಳ್ಬೋದು, ಬೇಸ್ಡ್ ಆನ್ ದ ಬ್ಲೂ ಪ್ರಿಂಟ್. ಅದು ಬಿಟ್ಟು ಇದು ಗ್ಯಾರಂಟಿ 100% ಆಗಿ ಈ ಕ್ವಶನ್ ಬರ್ತದೆ ಅಂತ ಹೇಳೋದು ಬಯಾಲಜಿಯಲ್ಲಿ ಕಷ್ಟ. ಓಕೆ, ಸೊ ಯು ಆಲ್ರೆಡಿ ನೋ ಇಟ್. ಇಟ್ ಇಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್. 22 ಚಾಪ್ಟರ್ ಇದೆ ಅಲ್ವಾ. ಎಲ್ಲ ವಾಸ್ಟ್ ಆಗಿರುವಂತಹ ಟಾಪಿಕ್ಸ್, ಅದೆಲ್ಲಿಂದನೂ ಬರ್ಬೋದು ಕ್ವಶನ್ಸ್. ಬ್ಲೂ ಪ್ರಿಂಟ್ ನೋಡಿಕೊಂಡು ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗ್ತದೆ 5 ಮಾರ್ಕ್ಸಿಗೆ ಅನ್ನೋದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ ಲಾಸ್ಟ್ ಸೆಷನ್ ಅಲ್ಲಿ ಅಲ್ವಾ. ಸೊ ಆ ಸೆಷನ್ಗೆ ರಿಲೇಟೆಡ್ ವಿಡಿಯೋಸ್ ಅನ್ನು ನೋಡಿ ಪ್ರೀತಮ್, ಯು ವಿಲ್ ಗೆಟ್ ಅನ್ ಐಡಿಯಾ. ಓಕೆ, ಯಾವ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡಬೇಕು ಅಂತ ಹೇಳಿ. Okay, yeah, let's continue. So next is anatomy of flowering plant chapter is also important. Anatomy ಅಲ್ಲಿ ಏನೇನ್ ಕಲ್ತಿದ್ರಿ ನೀವು, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಇರ್ಬೋದು, ಟಿಶ್ಯೂಸ್ ಇರ್ಬೋದು, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಸಿಂಪಲ್ ಪ್ಯಾರಂಕೈಮಾ, ಕೊಲೆಂಕೈಮಾ, ಸ್ಕ್ಲೀರಂಕೈಮಾ ಟಿಶ್ಯೂಸ್, ಅದರ ಸೆಲ್ಸ್, ಅದರ ಲೊಕೇಶನ್ ಯಾವುದು ಪ್ಲಾಂಟ್ ಅಲ್ಲಿ, ಆ ತರ ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕ್ಸೈಲಮ್ ಮತ್ತೆ ಫ್ಲೋಯಮ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ, ಕ್ಸೈಲಮ್ ಮತ್ತೆ ಫ್ಲೋಯಮಿನ ಕಾಂಪೋನೆಂಟ್ಸ್ ಯಾವುದು, ಅದರಲ್ಲಿ ಯಾವುದು ಲಿವಿಂಗ್, ಯಾವುದು ನಾನ್ ಲಿವಿಂಗ್. ಓಕೆ, ಆ ತರದ ಕ್ವಶನ್ಸ್ ಅನ್ನ ಅನಾಟಮಿ ಚಾಪ್ಟರ್ ಅಲ್ಲಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಸ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾಕೆ 5 ಮಾರ್ಕ್ ಕ್ವಶನ್ಸ್ ಇದೆ ಅದರಿಂದ. ಓಕೆ, ಡಯಾಗ್ರಾಮ್ ಬರ್ಬೋದು ಇದರಿಂದ. ಅದೇ ತರ MCQ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. ಫಿಲ್ ಇನ್ ದ ಬ್ಲಾಂಕ್ಸಿಗೂ ಈ ಚಾಪ್ಟರ್ ಇಂದ ಕ್ವಶನ್ ಬರಬಹುದು. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅಲ್ಲಿ ಏನೇನು ಓದ್ಬೇಕು ನೀವು, ಟಿಶ್ಯೂ ಟೈಪ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂ, ಎಪಿಥೇಲಿಯಲ್ ಟಿಶ್ಯೂ ಇರ್ಬೋದು ಅಥವಾ ಕನೆಕ್ಟಿವ್ ಟಿಶ್ಯೂ ಇರ್ಬೋದು, ಅದರ ಬಗ್ಗೆ ಎಲ್ಲ ಒಂದಷ್ಟು ಓದಿದಿರಲ್ವಾ. ಅದರ ಲೊಕೇಶನ್ ಯಾವುದು, ಅದರ ಫಂಕ್ಷನ್ ಯಾವುದು ಅನ್ನೋದ್ರನ್ನೆಲ್ಲ ಕರೆಕ್ಟ್ ಆಗಿ ಒಂದ್ಸಲ ನೋಡ್ಕೊಳ್ಳಿ. ಆ ಪಾರ್ಟ್ ಇಂದ ಕ್ವಶನ್ಸ್ ಇರ್ಬೋದು. ಓಕೆ, ಸ್ಟ್ರಕ್ಚರಲ್ ಆರ್ಗನೈಸೇಷನ್. ಅದೇ ತರ ಅರ್ತ್ವರ್ಮ್, ಕಾಕ್ರೋಚ್ ಮತ್ತೆ ಫ್ರಾಗ್ ಇಂದ ಆ ಪಾರ್ಟ್ ಇಂದ ಯು ಮೇ ಎಕ್ಸ್ಪೆಕ್ಟ್ ಡಯಾಗ್ರಾಮ್. ಓಕೆ, MCQಗೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಚಾಪ್ಟರ್ ಇನ ಇನಿಷಿಯಲ್ ಪಾರ್ಟ್ ಅಲ್ಲಿ ಏನಿದೆ, ಬೇರೆ ಬೇರೆ ತರದ ಟಿಶ್ಯೂಸ್ ಎಲ್ಲ ಸ್ಟಡಿ ಮಾಡ್ತಿರಲ್ವಾ, ಅಲ್ಲಿಂದ 1 ಮಾರ್ಕಿಗೆ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ಎಂಟೈರ್ ಚಾಪ್ಟರ್ ಅನ್ನ ನೀವು ಥರೋ ಆಗಿ ಓದ್ಬೇಕು ಸ್ಟ್ರಕ್ಚರಲ್ ಆರ್ಗನೈಸೇಷನ್. ಓಕೆ,
Next chapter is cell, the unit of life. One more very important chapter with the highest weightage ನಾವು ನೋಡಿದ್ದೇವಲ್ವಾ, ಒಂದು ನಮ್ಮ ರೆಗ್ಯುಲರ್ ಸೆಷನ್ ಅಲ್ಲಿ we have seen cell, the unit of life is also very important chapter which has the highest weightage. 5 marks ಗೆ ಬರ್ತದೆ, 2 marks ಗೆ ಅದರಿಂದ ಕ್ವಶನ್ಸ್ ಬರ್ತದೆ. ಅದೇ ತರ MCQ ಗೆ ಕೂಡ ಒಂದು ಕ್ವಶನ್ ಬರ್ತದೆ. ಸೆಲ್ ಚಾಪ್ಟರ್ ಇಂದ ಒಂದು ಕ್ವಶನ್ ಬರ್ತದೆ. ಯಾವ ತರ ಬರ್ಬೋದು? ಸೆಲ್ ಚಾಪ್ಟರ್ ಇಂದ ಇಡೀ ಚಾಪ್ಟರ್ ನೀವು ಡೀಟೇಲ್ ಆಗಿ ಓದಬೇಕು. MCQ ಗೆ ಯು ಮೇ ಗೆಟ್ ಕ್ವಶನ್ಸ್ ಲೈಕ್ ಫಂಕ್ಷನ್ಸ್ ಆಫ್ ಸೆಲ್ ಆರ್ಗನಲ್ಸ್. ಯಾವುದೋ ಒಂದು ಸೆಲ್ ಆರ್ಗನಲ್ಲಿನ ಫಂಕ್ಷನ್ ಇರ್ಬೋದು. ಓಕೆ, ಸ್ಟ್ರಕ್ಚರಿಗೆ ರಿಲೇಟೆಡ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್, ವಿಚ್ ಈಸ್ ಅ ಪವರ್ ಹೌಸ್ ಆಫ್ ಸೆಲ್. ಓಕೆ, ಫೋಟೋಸಿಂಥಸಿಸ್ ಯಾವ ಸೆಲ್ ಆರ್ಗನ್ ಅಲ್ಲಿ ಆಗ್ತಾ ಇರ್ತದೆ, ಪ್ಲಾಸ್ಟಿಡ್ಸ್ ಇನ ಟೈಪ್ ಯಾವುದು, ಯಾವುದೆಲ್ಲ ಟೈಪ್ಸ್, ಇಫ್ ಯು ರಿಮೆಂಬರ್ ಇಟ್ ಈಸ್ ಅಮೈಲೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್, ಇಲಿಯೋಪ್ಲಾಸ್ಟ್. ಓಕೆ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಸ್ಟಿಡ್ಸ್. ವಾಟ್ ಈಸ್ ಇಟ್ಸ್ ಫಂಕ್ಷನ್, ಅದು ಏನನ್ನ ಸ್ಟೋರ್ ಮಾಡ್ತದೆ, ಈ ತರದ ಕಾನ್ಸೆಪ್ಟ್ಸ್ ಅನ್ನ 1 ಮಾರ್ಕಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಜಸ್ಟ್ ಸ್ಟಡಿ ಅಬೌಟ್ ಡಿಫ್ರೆಂಟ್ ಸೆಲ್ ಆರ್ಗನಲ್ಸ್, ಅದರ ಸ್ಟ್ರಕ್ಚರ್ ಬಗ್ಗೆ ನೋಡ್ಕೊಳ್ಳಿ, ಅದರ ಫಂಕ್ಷನ್ಸ್ ಅನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಇಂದ here very important topic you should learn is the different kinds of bonds. ಇದು ಆಲ್ರೆಡಿ ನಾನು ಒಂದು ಸೆಷನ್ ಅಲ್ಲಿ ಹೇಳಿದ್ದೆ. ಬಾಂಡ್ಸ್ ಬಿಟ್ವೀನ್ ಪ್ರೋಟೀನ್, ಬಾಂಡ್ಸ್ ಅಲ್ಲಿ ಇರುವಂತಹ ಬಾಂಡ್ಸ್ ಬಿಟ್ವೀನ್ ಅಮೈನೋ ಆಸಿಡ್ಸ್ ಇನ್ ಪ್ರೋಟೀನ್ ಅಲ್ಲಿ ಯಾವ ಬಾಂಡ್ ಇರ್ತದೆ, ಅದೇ ತರ ಕಾರ್ಬೋಹೈಡ್ರೇಟ್ ಅಲ್ಲಿ ಯಾವ ಬಾಂಡ್ ಇರ್ತದೆ, ಬಾಂಡ್ಸ್ ಪ್ರೆಸೆಂಟ್ ಇನ್ ಕಾರ್ಬೋಹೈಡ್ರೇಟ್ಸ್ ಅಥವಾ ಶುಗರ್ಸ್ ಅಂತ ಕೇಳ್ಬೋದು. ಅದೇ ತರ ಬಾಂಡ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಕ್ ಆಸಿಡ್ ಅಲ್ಲಿ RNA DNA ಅಲ್ಲಿ ಇರುವಂತಹ ಯಾವ ಯಾವ ಬಾಂಡ್ ಅನ್ನೋದನ್ನು ಕೇಳ್ಬೋದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮಕ್ಳೆ, ಇಲ್ಲಿಂದ ಕ್ವಶನ್ಸ್ ಇರ್ತದೆ. ಅದೇ ತರ ನ್ಯೂಕ್ಲಿಕ್ ಆಸಿಡಿನ ಕಾಂಪೋನೆಂಟ್ಸ್ ಯಾವ್ದು, ನ್ಯೂಕ್ಲಿಕ್ ಆಸಿಡ್ ಯಾವ್ದ್ರಿಂದ ಆಗಿದೆ, ನೈಟ್ರೋಜಿನಸ್ ಬೇಸಸ್ ಬಗ್ಗೆ ಕೇಳ್ಬೋದು. ನೈಟ್ರೋಜಿನಸ್ ಬೇಸಸ್ ಎಡಿನಿನ್, ಗ್ವಾನಿನ್, ಥೈಮಿನ್, ಸೈಟೋಸಿನ್ ಬಗ್ಗೆ ಕೇಳ್ಬೋದು. ಓಕೆ, ಸೊ ಅದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಯೋಮಾಲಿಕ್ಯೂಲ್ಸ್ ಗೆ MCQ ಪಾಯಿಂಟ್ ಆಫ್ ವ್ಯೂ ಇಂದ. ಇನ್ನೊಂದು ದ ಫಂಕ್ಷನ್ಸ್ ಆಫ್ ಪ್ರೋಟೀನ್. ಫಂಕ್ಷನ್ಸ್ ಆಫ್ ಪ್ರೋಟೀನ್ ಅಂತ ಒಂದು ಟೇಬಲ್ ಇದೆ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಅದನ್ನು ನೋಡ್ಕೊಳ್ಳಿ, ಅಲ್ಲಿಂದ MCQ ಇರ್ಬೋದು. ಅದೇ ತರ ಸೆಕೆಂಡರಿ ಮೆಟಬೊಲೈಟ್ಸ್, ಅದೇ ತರ ಕೋಫ್ಯಾಕ್ಟರ್ಸ್ ಎನ್ಸೈಮ್ ಪಾರ್ಟ್ ಇಂದ. ಸೊ ಇದೆಲ್ಲ ಟಾಪಿಕ್ ಅನ್ನ ಮಿಸ್ ಮಾಡದೆ ನೋಡ್ಕೊಳ್ಳಿ, ಇಲ್ಲಿಂದ ಕ್ವಶನ್ಸ್ ಇರ್ಬೋದು. ಇದು ಬಿಟ್ಟು ಬೇರೆ ಇಂದನೂ ಬರುದೇ ಇಲ್ಲ ಅಂತ ಏನಿಲ್ಲ. ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಯು ಶುಡ್ ನೆವರ್ ಮಿಸ್ ವೈಲ್ ರಿವೈಸಿಂಗ್ ನಾವು. ಓಕೆ, ಸೊ MCQ ಈ ಪಾರ್ಟ್ ಇಂದ ಇರಬಹುದು ಬಯೋಮಾಲಿಕ್ಯೂಲ್ಸ್ ಇಂದ. ಆಮೇಲೆ ಸೆಲ್ ಡಿವಿಷನ್ ಅಂಡ್ ಸೆಲ್ ಸೈಕಲ್, ಈ ಚಾಪ್ಟರ್ ಕೂಡ ನೀವು ಓದ್ಬೇಕಾದ್ರೆ ಆಲ್ರೆಡಿ ಐ ಟೋಲ್ಡ್ ಯು, ಪ್ರತಿಯೊಂದು ಈವೆಂಟ್ ಏನಾಗ್ತದೆ, ಸೆಲ್ ಸೈಕಲ್ ಅಲ್ಲಿ ಅಥವಾ ಸೆಲ್ ಡಿವಿಷನ್ ಅಲ್ಲಿ there are 2 events, ರೈಟ್? ಯಾವ್ದೆಲ್ಲ 2 events? ಒಂದು ಕ್ಯಾರಿಯೋಕೈನೆಸಿಸ್, ಇನ್ನೊಂದು ವಾಟ್ ಇಸ್ ದಟ್, ಸೈಟೋಕೈನೆಸಿಸ್. 2 ಇವೆಂಟ್ ಇದೆ. ಇದರಲ್ಲಿ ಮತ್ತೆ ಒಂದಷ್ಟು ಸ್ಟೇಜಸ್ ಇದೆ ಅಲ್ವಾ? ಕ್ಯಾರಿಯೋಕೈನೆಸಿಸ್ ಅಲ್ಲಿ ಇಫ್ ಯು ಟೇಕ್ ಮೈಟೋಸಿಸ್ ಯು ಹ್ಯಾವ್ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್, ಮತ್ತೊಂದಷ್ಟು ಸ್ಟೇಜಸ್ ಇದೆ. ಆ ಪ್ರತಿಯೊಂದು ಸ್ಟೇಜಸ್ಸಿನ ಈವೆಂಟ್ಸ್, ಇಂಪಾರ್ಟೆಂಟ್ ಈವೆಂಟ್ಸ್ ಏನೇನಾಗ್ತದೆ, ಪ್ರೋಫೇಸ್ ಅಲ್ಲಿ ಏನಾಗ್ತದೆ, ಮೆಟಾಫೇಸ್ ಅಲ್ಲಿ ಏನಾಗ್ತದೆ, ಅದನ್ನ ತಿಳ್ಕೊಳ್ಳಿ. ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಇರ್ತದೆ ಸೆಲ್ ಸೈಕಲ್ ಚಾಪ್ಟರ್ ಇಂದ. ಓಕೆ, ಯಾವ ಸ್ಟೇಜ್ ಅಲ್ಲಿ ಏನು ಈವೆಂಟ್ ಸೆಲ್ ಒಳಗಡೆ ನಡೀತಾ ಇರ್ತದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ಈಸ್ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್. ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಅಲ್ಲಿ ಯು ಸ್ಟಡಿ ಅಬೌಟ್ ಡಿಫ್ಯೂಷನ್, ಆಸ್ಮೋಸಿಸ್, ಆಮೇಲೆ ಇಂಬಿಬಿಷನ್, ಪ್ಲಾಸ್ಮೋಲಿಸಿಸ್, ಇದ್ರ ಬಗ್ಗೆ ಎಲ್ಲ ಇನಿಷಿಯಲ್ ಕೆಲವೊಂದು ಪೇಜಸ್ ಅಲ್ಲಿ ನೀವು ಕಲಿತೀರಿ. ಆಮೇಲೆ ವಾಟರ್ ಪೊಟೆನ್ಷಿಯಲ್, ಸೊಲ್ಯೂಟ್ ಪೊಟೆನ್ಷಿಯಲ್, ಪ್ರೆಷರ್ ಪೊಟೆನ್ಷಿಯಲ್, ರೈಟ್? ಸೊ ಈ ತರದ ಟಾಪಿಕ್ಸ್ ಇಂದ ನೀವು MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಗೊತ್ತಾಯ್ತಾ? ಫಸ್ಟ್ ಒಂದು 4 to 5 ಪೇಜಸ್ ಏನಿದೆ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಚಾಪ್ಟರ್ ಅಲ್ಲಿ, ಅದನ್ನ MCQ ಗೋಸ್ಕರವೇ ಪ್ರಿಪೇರ್ ಆಗಿ. ಆಸ್ಮೋಸಿಸ್ ರಿಲೇಟೆಡ್, ಡಿಫ್ಯೂಷನ್ ರಿಲೇಟೆಡ್, ಸಿಂಪೋರ್ಟ್, ಆಂಟಿಪೋರ್ಟ್, ಯುನಿಪೋರ್ಟ್, ನೆನಪಿದ್ಯಾ? ಈ ತರದ ಟರ್ಮ್ಸ್. ಸೊ ಇಲ್ಲಿಂದೆಲ್ಲ ನೀವು 1 ಮಾರ್ಕಿಗೆ ಎಕ್ಸ್ಪೆಕ್ಟ್ ಮಾಡಬಹುದು ಕ್ವಶನ್ಸ್. ಓಕೆ,
Next, mineral nutrition in plants. So ಇದರಲ್ಲಿ ರೋಲ್ ಆಫ್ ಮಿನರಲ್ಸ್, ರೋಲ್ ಆಫ್ ಡಿಫ್ರೆಂಟ್ ಮಿನರಲ್ಸ್ ಯಾವುದು? ಮೈಕ್ರೋ ಮತ್ತೆ ಮ್ಯಾಕ್ರೋ ಮಿನರಲ್ಸ್ ಕಲ್ತಿದ್ದೀರಲ್ವಾ ನೀವು? ಲೈಕ್ ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಪ್ರತಿಯೊಂದರದ್ದು ರೋಲ್ ಕೇಳ್ಬೋದು MCQಗೆ. ಓಕೆ, ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಸಮ್ ನ್ಯೂ ಟರ್ಮ್ಸ್ ಯು ಸ್ಟಡಿ ಹಿಯರ್ ಅಲ್ವಾ? ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಏನು ಜೊಮೆಟ್ರಿಕ್ ಗ್ರೋತ್, ಅರಿಥ್ಮೆಟಿಕ್ ಗ್ರೋತ್ ಅಂತ ಕಲ್ತಿದ್ದೀರಿ, ರಿಲೇಟಿವ್ ಗ್ರೋತ್ ಅಂತ ಕಲ್ತಿದ್ದೀರಿ, ಅಬ್ಸಲ್ಯೂಟ್ ಗ್ರೋತ್ ಅಂತ ಕಲ್ತಿದ್ದೀರಿ, ದೆನ್ ಪ್ಲಾಸ್ಟಿಸಿಟಿ ಅಂತ ಕಲ್ತಿದ್ದೀರಿ. ನ್ಯೂ ಟರ್ಮ್ಸ್ ಯು ಹ್ಯಾವ್ ಲರ್ನ್ಡ್ ಹಿಯರ್, ರೈಟ್? ಆಮೇಲೆ at the end of the chapter you have studied terms like vernalization, dormancy, ರೈಟ್? ದೆನ್ ಫೋಟೋಪೀರಿಯೋಡಿಸಮ್. ಈ ಟಾಪಿಕ್ಗಳಿಂದ 1 ಮಾರ್ಕಿಗೆ ಅಥವಾ MCQಗೆ ಕ್ವಶನ್ಸ್ ಬರಬಹುದು. ಓಕೆ, so next MCQ related chapter is breathing and exchange of gases from animal physiology. See students, animal physiology ಇಂದ according to blueprint ನಿಮಗೆ MCQ ಮತ್ತೆ 1 ಮಾರ್ಕ್ ಕ್ವಶನ್ಸ್ ಬರುವಂತದ್ದು ಕಡಿಮೆ ಇರ್ತದೆ. 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆದಂತಹ ಚಾಪ್ಟರ್ಸ್ ಅನಿಮಲ್ ಫಿಸಿಯಾಲಜಿ ಚಾಪ್ಟರ್ಸ್. ಓಕೆ, 1 ಮಾರ್ಕಿಗೆ ಅಥವಾ MCQಗೆ ಇಂಪಾರ್ಟೆಂಟ್ ಆಗಿರುವಂತದ್ದು ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಮತ್ತೆ ಕೆಮಿಕಲ್ ಕೋಆರ್ಡಿನೇಷನ್ ಚಾಪ್ಟರ್. ಓಕೆ, ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಲ್ಲಿ ದ ಡಿಸಾರ್ಡರ್ಸ್, ರೆಸ್ಪಿರೇಟರಿ ಡಿಸಾರ್ಡರ್ಸ್, ಏನ್ ಎಂಫಿಸಿಮಾ ಅಂತ ಇದೆ ಅಲ್ವಾ? ಸೊ ಆ ತರದ ಬ್ರೀದಿಂಗ್ ಡಿಸಾರ್ಡರ್ಸ್, ಆಸ್ತಮಾ, ದಿಸ್ things you have studied, that is important. And along with that, respiratory volumes and capacities, ಇದನ್ನ 1 ಮಾರ್ಕಿಗೋಸ್ಕರ ಕಲ್ಕೊಳ್ಳಿ. ಓಕೆ, ರೆಸ್ಪಿರೇಟರಿ ವಾಲ್ಯೂಮ್ಸ್, ಟೈಡಲ್ ವಾಲ್ಯೂಮ್, ಆಮೇಲೆ ಏನಿದೆ ರೆಸಿಡ್ಯುಯಲ್ ವಾಲ್ಯೂಮ್, ಟೋಟಲ್ ಲಂಗ್ ಕೆಪಾಸಿಟಿ, ವೈಟಲ್ ಕೆಪಾಸಿಟಿ, ಆ ತರದ ಟರ್ಮ್ಸ್ ಇದೆ ಅಲ್ವಾ? ಸೊ ಸಚ್ ಕೈಂಡ್ ಆಫ್ ಕ್ವಶನ್ಸ್ ಯು ಮೇ ಎಕ್ಸ್ಪೆಕ್ಟ್ ಫಾರ್ MCQ or fill in the blanks. Okay, chemical coordination, you can guess what kind of question you may get from here is directly the hormone, name of the hormone, function of the hormone, and which endocrine gland releases that particular hormone. Okay, so hormones and the endocrine glands and their function, ಅದಷ್ಟು ಓದ್ಕೊಳ್ಬೇಕು. ಅದೇ ತರ ಟೈಪ್ಸ್ ಆರ್ ದ ನೇಚರ್ ಆಫ್ ಹಾರ್ಮೋನ್. ಏನು ನೇಚರ್ ಆಫ್ ಹಾರ್ಮೋನ್ ಅಂದ್ರೆ ಪೆಪ್ಟೈಡ್ ಹಾರ್ಮೋನ್ಸ್ ಯಾವುದು, ಅದೇ ತರ ಅಮೈನೋ ಆಸಿಡ್ ಹಾರ್ಮೋನ್ಸ್ ಯಾವುದು, ಸ್ಟೀರಾಯ್ಡ್ ಹಾರ್ಮೋನ್ಸ್ ಯಾವುದು, ಓಕೆ, ಥೈರೋ ಐಡೋನಿನ್ಸ್ ಯಾವುದು, ಅದಕ್ಕೆಲ್ಲ ಎಕ್ಸಾಂಪಲ್ಸ್ ಅನ್ನ ನೋಡ್ಕೊಳ್ಳಿ. ಲಾಸ್ಟ್ ಪಾರ್ಟ್ ಅಲ್ಲಿ ಇದೆ ನಿಮ್ಮ ಚಾಪ್ಟರ್ ಅಲ್ಲಿ. ಓಕೆ, ಸೊ ಈ ತರದ ಕ್ವಶನ್ಸ್ MCQಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ಸೊ ದಟ್ ಈಸ್ ಅಬೌಟ್ MCQ. Somebody is asking 2 marks important questions please ಅಂತ ಹೇಳಿ. See students, already we have conducted so many sessions, unit wise important questions, 2 marks, 3 marks as well as 3 mark 5 mark important question has been detailedly discussed in previous session. Okay, so please go through the previous around 5 to 6 videos are there in the same channel. Okay, so you can go and check all those videos. You will get some idea about which are the 2 important 2 mark, 3 mark and 5 mark questions from the 5 units of your textbook. Okay students, yeah, so important questions BD ma'am, already we have discussed important questions and important concepts. You refer to that and study. Okay ಮ್ಯಾಮ್, ಗೊನಾಟ್ಸ್ ಬಗ್ಗೆ ಕೇಳ್ತಾರ? ಯಾ, ಗೊನಾಟ್ಸ್ ಆಲ್ಸೋ ಕಮ್ ಅಂಡರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಓಕೆ, ಲಾಸ್ಟ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಗೊನಾಟ್ ಮೀನ್ಸ್ ಓವರಿ ಅಂಡ್ ಟೆಸ್ಟಿಸ್. ದೇ ಆರ್ ಆಲ್ಸೋ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂಡ್ ದೇ ಆರ್ ಆಲ್ಸೋ ಗೋಯಿಂಗ್ ಟು ರಿಲೀಸ್ ದ ಹಾರ್ಮೋನ್ಸ್ ಲೈಕ್ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಅಂಡ್ ಟೆಸ್ಟೋಸ್ಟಿರಾನ್. ಓಕೆ, ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 1 ಮಾರ್ಕಿಗೂ ಬರಬಹುದು ಅಥವಾ ನಿಮ್ಗೆ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸಿಗೂ ಎಂಡೋಕ್ರೈನ್ ಗ್ಲ್ಯಾಂಡಿನ ಹೆಸರು ಕೊಟ್ಟು ಯಾವ ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡ್ತದೆ ಅಂತ ಕೇಳಬಹುದು. ಓಕೆ, ಸೊ ಫ್ರಮ್ ಎಂಡೋಕ್ರೈನ್, ದ ಲಾಸ್ಟ್ ಚಾಪ್ಟರ್ ಕೆಮಿಕಲ್ ಕೋಆರ್ಡಿನೇಷನ್ ಚಾಪ್ಟರ್, all the endocrine glands and the hormone produced by them and the functions, everything is important.
Okay. Okay, students. So if you still have any questions, put it in the chat box. I will be answering all those questions. Okay. So let's go to the next topic for the session. Okay. Ivatina session na next topic, very important topic. All of you should listen to this and try to practice this or try to inculcate these tips. ಈ ಲಾಸ್ಟ್ ಮೊಮೆಂಟ್ ಅಲ್ಲಿ ನಿಮ್ಗೆ ಬೇಕಾಗಿರುವಂತ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್. ಯಾವುದಕ್ಕೋಸ್ಕರ ಲಾಸ್ಟ್ ಮೊಮೆಂಟ್ ಅಲ್ಲಿ ನೀವು ಯಾವ ತರ ಸ್ಟಡಿ ಮಾಡ್ಬೇಕು ಇವಾಗ. ಸಿ ಆಬ್ವಿಯಸ್ಲಿ ಇವಾಗ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡುವಂತಹ ಟೈಮ್ ಅಂತೂ ಅಲ್ವೇ ಅಲ್ವಾ. ಆಲ್ರೆಡಿ ಎರಡ್ ಮೂರ್ ಸಲ ರಿವಿಷನ್ ಅಥವಾ ಮೂರ್ ಸಲ ನಿಮ್ಗೆ ಓದಿ ಆಗಿರ್ತದೆ. ಅದೇ ತರ ನಿಮ್ಮ ಕಾಲೇಜ್ಗಳಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಬರ್ದಿರ್ತೀರಿ ಅಲ್ವಾ. ಈ ಲಾಸ್ಟ್ ಮೊಮೆಂಟ್ ಅಲ್ಲಿ ಏನ್ ಮಾಡ್ಬೇಕು, ಒಂದಷ್ಟು ಸಲ ಓದಿ ಆಗಿದೆ ನಂಗೆ, ಐ ಆಮ್ ಆಲ್ಮೋಸ್ಟ್ ರೆಡಿ, ವಾಟ್ ಶುಡ್ ಐ ರೀಡ್ ಇನ್ ದಿಸ್ ಲಾಸ್ಟ್ ಮೊಮೆಂಟ್. ನಂಗೆ ಇನ್ನೇನು ಒಂದೇ ದಿನ ಉಳ್ಕೊಂಡಿದೆ ಎಕ್ಸಾಮಿಗೆ, ಏನನ್ನು ಓದ್ಕೊಳ್ಬೇಕು, ಎಷ್ಟು ಓದ್ಬೇಕು, ಎಷ್ಟು ನಿದ್ದೆ ಮಾಡ್ಬೇಕು, ರೈಟ್. Let us discuss some important points related to this. Okay, ready? Yeah, Vikram, last moment important questions. Already it has been discussed in the previous sessions, Vikram. Okay. Yeah, first tip, ಲಾಸ್ಟ್ ಮೊಮೆಂಟ್ ಪ್ರಿಪ್ರೇಷನ್ ಅಂದ್ರೆ ಇನ್ನೇನು ಒಂದೇ ದಿವಸ, ಒಂದ್ ಅಥವಾ ಎರಡು ದಿವಸ, ಕೆಲವರಿಗೆ 21st ಇಂದ ಸ್ಟಾರ್ಟ್ ಆಗ್ತದೆ ಎಕ್ಸಾಮ್, ಕೆಲವರಿಗೆ 20th ಇಂದ ಸ್ಟಾರ್ಟ್ ಆಗ್ತದೆ, 20ರಿಂದ ಶುರು ಆಗ್ತದೆ. ಸೊ ಇನ್ನೇನ್ ಯಾವ ತರ ಓದ್ಬೇಕು ನೋಡಿ ಮಕ್ಳೇ, ಇನ್ನೇನು 21ರಿಂದ ಸ್ಟಾರ್ಟ್ ಆಗಿ ನಿಮ್ಗೆ ಮಾರ್ಚ್ 3ನೇ ತಾರೀಕು ತನಕ ಕೆಲವರಿಗೆ ಎಕ್ಸಾಮ್ ಇದೆ ಅಲ್ವಾ. ಅಷ್ಟು ದಿವಸ ಎಕ್ಸಾಮ್ ಇರುವಂತದ್ದು, ಅಷ್ಟು ದಿವಸ ಕೂಡ ನೀವು ಅದನ್ನೊಂಥರ ಏನು ಎಕ್ಸಾಮ್ ಬಿಟ್ಟು ಬೇರೆ ಯಾವುದೇ ತರದ ಕೆಲಸಗಳು ನಿಮ್ಗೆ ಇಲ್ಲ ಅಲ್ವಾ. ನಿಮ್ಮ 100% ಎನರ್ಜಿ, 100% ಕಾನ್ಸಂಟ್ರೇಷನ್, ಫೋಕಸ್ ನಿಮ್ಮ ಎಕ್ಸಾಮ್ ಟವರ್ಡ್ಸೇ ಇರಬೇಕು ಅಲ್ವಾ. ಸೊ ನೀವು ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಿಮ್ಮ ಸ್ಕೋರ್ ಅನ್ನ, ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡ್ಬೇಕಾದ್ರೆ ಇನ್ನು ಬರುವಂತಹ ದಿನಗಳಲ್ಲಿ ನೀವು ಯು ಶುಡ್ ಟ್ರೈ ಟು ಗೆಟ್ ಎಕ್ಸ್ಟ್ರಾ ಅವರ್ಸ್. ಓಕೆ, ನಿಮ್ಮ ಪ್ರಿಪ್ರೇಷನ್ಗೆ ಯು ಶುಡ್ ಟ್ರೈ ಟು ಗೆಟ್ ಎಕ್ಸ್ಟ್ರಾ ಅವರ್ಸ್ ಬೈ ವೇಕಿಂಗ್ ಅಪ್ ಅರ್ಲಿ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಾ ಇದ್ರಿ ಇಲ್ಲಿ ತನಕ, 1 ಗಂಟೆ ಬೇಗ ಏಳ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸ್ವಲ್ಪ ನಿದ್ದೆ ಬಿಡ್ಬೇಕಾಗ್ತದೆ ಇವಾಗ. ಓಕೆ, ಜಾಸ್ತಿ ಏನಿಲ್ಲ, 1 ಗಂಟೆ ಜಾಸ್ತಿ, 1 ಗಂಟೆ ಮೊದಲೇ ಎದ್ದೇಳಿ. ಓಕೆ, ಗೆಟ್ ಅನ್ ಎಕ್ಸ್ಟ್ರಾ ಅವರ್ ಬೈ ವೇಕಿಂಗ್ ಅಪ್ ಅರ್ಲಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಳೇ. ಓಕೆ, ದ ಫಸ್ಟ್ ಪಾಯಿಂಟ್ ಯು ಶುಡ್ ಡು, ನಾಳೆಯಿಂದ ಬೆಳಗಿನ ನಿಮ್ಮ 24 ಗಂಟೆಯಲ್ಲಿ ಏನಿದೆ, ಇಲ್ಲಿ ತನಕ ನೀವು ಎಷ್ಟು ಗಂಟೆಗೆ ಹೇಳ್ತಾ ಇದ್ರಿ ಅದಕ್ಕಿಂತ ಒಂದು ಸ್ವಲ್ಪ ಬೇಗ ಹೇಳುವಂಥದ್ದು. ಸೊ ಯು ಗೆಟ್ ಎಕ್ಸ್ಟ್ರಾ ಟೈಮ್. ಓಕೆ, ಸೊ ದಟ್ ಇಸ್ ದ ಫಸ್ಟ್ ಪಾಯಿಂಟ್ ಆಲ್ ಆಫ್ ಯು ಶುಡ್ ಡು. ಓಕೆ, ನೆಕ್ಸ್ಟ್, eat healthy, drink more, have enough rest. So this is one point we usually ignore it. Okay, I know ನಿಮ್ಮ ಜನರೇಷನ್, ನಿಮ್ಮ ಈ ಏಜ್ ಅಲ್ಲಿ ನೀವು ಯೂಶುವಲಿ ಇದನ್ನ ಇಗ್ನೋರ್ ಮಾಡ್ತೀರಿ. ಓಕೆ, ಏನ್ ತಿಂತಾ ಇದ್ದೀರಿ, ಎಷ್ಟು ನೀರು ಕುಡಿತಾ ಇದ್ದೀರಿ, ಎಷ್ಟು ನಿದ್ದೆ ಮಾಡ್ತಾ ಇದ್ದೀರಿ, ಯು ಡೋಂಟ್ ಗಿವ್ ಮಚ್ ಇಂಪಾರ್ಟೆನ್ಸ್. ಯಾಕೆ, ಯು ಆರ್ ಬಿಸಿ ವಿತ್ ಯುವರ್ ಎಕ್ಸಾಮ್ಸ್ ಅಲ್ವಾ. ಸೊ ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಫೋಕಸ್ಡ್ ಆಗಿರ್ಬೇಕು, ನಿಮ್ಮ ಕಾನ್ಸಂಟ್ರೇಷನ್, ನಿಮಗೇನು ಡೈವರ್ಷನ್ಸ್ ಇರಬಾರ್ದು, ಜಾಸ್ತಿ ನಿದ್ದೆ ತೂಗಬಾರ್ದು, ಕಾನ್ಸಂಟ್ರೇಷನ್ ಪಕ್ಕ ನಿಮ್ಮ ಸ್ಟಡೀಸ್ ಅಲ್ಲಿ ಇರಬೇಕು ಅನ್ನೋದಿದ್ರೆ ಏನ್ ನೀವು ಆಹಾರ ತಗೊಳ್ತೀರಿ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ ಮಕ್ಳು. 2 ರೀಸನ್ಗೆ ಈಟಿಂಗ್ ಹೆಲ್ದಿ ಇಸ್ ಇಂಪಾರ್ಟೆಂಟ್. ಇವಾಗ ನಿಮ್ಗೆ ಒಂದು, ಎಕ್ಸಾಮ್ ಮಧ್ಯದಲ್ಲಿ ನೀವು ಹುಷಾರ್ ತಪ್ಪಬಾರ್ದು. ಸುಮ್ನೆ ತಲೆನೋವುಗಳು, ಹೊಟ್ಟೆ ನೋವು ಇರ್ಬೋದು, ಆ ತರದ್ದು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಒಂದಷ್ಟು ಟೈಮ್ ವೇಸ್ಟ್ ಆಗ್ತದೆ, ಓದ್ಲಿಕ್ಕೆ ಆಗುದಿಲ್ಲ, ಅನ್ನೆಸೆಸರಿ ಟೆನ್ಷನ್ ಕ್ರಿಯೇಟ್ ಆಗ್ತದೆ ಅಲ್ವಾ. ಅದಕ್ಕೋಸ್ಕರ ಇವತ್ತಿನಿಂದ ಈಟ್ ಓನ್ಲಿ ಹೆಲ್ದಿ. ಹೆಲ್ದಿ ಅಂದ್ರೆ ಏನು, ಅವಾಯ್ಡ್ ಜಂಕ್, ಅವಾಯ್ಡ್ ಫ್ರೈಡ್ ಐಟಮ್ಸ್, ಆದಷ್ಟು ನಾನ್ ವೆಜ್ ಅಂದ್ರೆ ತುಂಬಾ ಫ್ರೈ ಮಾಡಿರುವಂತದ್ದು, ತುಂಬಾ ಆಯಿಲಿ ಫುಡ್ ಅನ್ನ ಅವಾಯ್ಡ್ ಮಾಡಿ ಈ ಟೈಮ್ ಅಲ್ಲಿ. ಯಾಕೆಂದ್ರೆ ದಿಸ್ ಇಸ್ ಆಲ್ ಆಫ್ ಯುವರ್ ಬಯಾಲಜಿ ಸ್ಟೂಡೆಂಟ್ಸ್, ಯು ನೋ ಹೌ ಅವರ್ ಬಾಡಿ ವರ್ಕ್ಸ್, ರೈಟ್. ಹ್ಯೂಮನ್ ಫಿಸಿಯಾಲಜಿ ಓದಿದಿರಿ ಅಲ್ವಾ. ಸೊ ಫುಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತು. ಫುಡ್ ಯಾಕೆ ಇಂಪಾರ್ಟೆಂಟ್, ನಮ್ಮ ಬಾಡಿಗೆ ಎನರ್ಜಿ ಕೊಡೋದಕ್ಕೋಸ್ಕರ ಇಂಪಾರ್ಟೆಂಟ್. ಸೊ ಈ ಟೈಮ್ ಅಲ್ಲಿ ನೀವು, ನಿಮ್ಮ ಬಾಡಿಗೆ ತುಂಬಾ ಎನರ್ಜಿ ಬೇಕು, ಕಾನ್ಸಂಟ್ರೇಷನ್ ಬೇಕು, ಜಾಸ್ತಿ ಹೊತ್ತು ಎಚ್ಚರ ಆಗಿರ್ಬೇಕು, ನಿದ್ದೆ ಜಾಸ್ತಿ ಬರಬಾರ್ದು. ಅದಕ್ಕೋಸ್ಕರ ಫುಡ್ ಕೂಡ ಅದೇ ತರ ತಗೊಳ್ಬೇಕು. ಈಟ್ ಮೋರ್ ನ್ಯಾಚುರಲ್ ಫುಡ್, ಲೈಕ್ ಜಾಸ್ತಿ ಫ್ರೂಟ್ಸ್, ವೆಜಿಟೇಬಲ್ಸ್ ಅದನ್ನ ತಗೊಳ್ಳಿ. ರಾತ್ರಿ ಟೈಮಲ್ಲಿ ಹೆವಿ ಮೀಲ್ಸ್ ಅನ್ನ ಅವಾಯ್ಡ್ ಮಾಡಿ, ತಿನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿ ರಾತ್ರಿ ಟೈಮಲ್ಲಿ. ಹಗಲು ಹೊತ್ತಲ್ಲಿ ಹೆಲ್ದಿ ಏನೇನಿದೆಯೋ ಅದನ್ನೇ ತಿನ್ನಿ ಜಾಸ್ತಿ. ಓಕೆ, ಅವಾಯ್ಡ್ ಆಲ್ ದ ಜಂಕ್, ಅವಾಯ್ಡ್ ದ ಆರ್ಟಿಫಿಷಿಯಲ್ ಏನು ಜ್ಯೂಸಸ್ ಬರ್ತದೆ, ಬಾಟಲ್ ಜ್ಯೂಸಸ್, ಎಸ್ಪೆಷಲಿ ಹೈ ಶುಗರ್ ಕಂಟೆಂಟ್ ಇರುವಂತಹ ಫುಡ್, ಅದನ್ನೆಲ್ಲ ಎಕ್ಸಾಮ್ ಟೈಮಲ್ಲಿ ಅವಾಯ್ಡ್ ಮಾಡಿ. ಆಟೋಮೆಟಿಕಲಿ ನಿಮ್ಮ ಎನರ್ಜಿ ಇನ್ಕ್ರೀಸ್ ಆಗ್ತದೆ ಆಯ್ತಾ, ಆಟೋಮೆಟಿಕಲಿ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇನ್ಕ್ರೀಸ್ ಆಗ್ತದೆ. ಅಂಡ್ ಯು ಕ್ಯಾನ್ ಸ್ಟೇ ಅವೇಕ್ ಫಾರ್ ಲಾಂಗರ್ ಟೈಮ್. ರಾತ್ರಿ ಅಷ್ಟು ಬೇಗ ನಿದ್ದೆ ಬರುವುದಿಲ್ಲ, ಬೇಗ
ಬೆಳಗ್ಗೆ ಬೇಗ ಎಚ್ಚರ ಆಗ್ತದೆ. ಸೊ ಅಲ್ಲಿ ನಿಮ್ಮ ಯಾವ ತರದ ಫುಡ್ ತಗೊಳ್ತೀರಿ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆಲ್ಸೋ ಇನ್ನೇನು ಬೇಸಿಗೆ ಕಾಲ ಬರ್ತಾ ಇದೆ, ಡ್ರಿಂಕ್ ಮೋರ್ ವಾಟರ್, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ಯಾರು ನಿಮ್ಗೆ ಹೇಳೋದಿಲ್ಲ ಎಕ್ಸಾಮ್ ಟೈಮಲ್ಲಿ, ಬಟ್ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ಮ ಹೆಲ್ತ್ ಇದ್ರೆ ಮಾತ್ರ ನಿಮ್ಗೆ ಏನು ಪರ್ಫಾರ್ಮೆನ್ಸ್ ವಿಲ್ ಬಿ ಬೆಟರ್ ಇನ್ ಯುವರ್ ಎಕ್ಸಾಮ್ ಅಲ್ವಾ. ಸೊ ಎಷ್ಟು ಓದಿದಕ್ಕೆ ಗಮನ ಕೊಡ್ತೀರಿ, ನಿಮ್ಮ ಹೆಲ್ತ್ ಅನ್ನ ಕಾಪಾಡೋದಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಅನ್ನು ಕೊಡಿ. ಅಂಡ್ ಹಾವ್ ಇನಫ್ ರೆಸ್ಟ್. ರೆಸ್ಟ್ ಅಂದ್ರೆ ಬೆಡ್ ಮೇಲೆ ಮಲಗಿ ನಿದ್ದೆ ಮಾಡೋದು ಮಾತ್ರ ರೆಸ್ಟ್ ಆಗುದಿಲ್ಲ, ರೈಟ್. ಏನು ಓದ್ತಾ ಇರ್ತೀರಿ, 1 ಗಂಟೆ ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತೀರಿ, ಆಮೇಲೆ ನಿಮ್ಗೆ ಫೋಕಸ್ ಮಾಡೋದು, ಯು ಗೆಟ್ ಸ್ಯಾಚುರೇಟೆಡ್ ಆಫ್ಟರ್ ಸಮ್ ಟೈಮ್ ಅಲ್ವಾ. ಯು ಫೀಲ್ ಲೈಕ್ ಯು ನೀಡ್ ಸಮ್ ರೆಸ್ಟ್, ನಿದ್ದೆ ಮಾಡಿ ಬಿಡುವ, ಮಲಗುವ ಅಂತ ಅನ್ನಿಸ್ತದೆ. ಅಥವಾ ಸ್ವಲ್ಪ ಹೊತ್ತು ನಿಮ್ಮ ಮೊಬೈಲ್ ಏನಿದೆ ಏನೋ ಒಂದು ವಿಡಿಯೋ ನೋಡ್ತೇನೆ ಅಂತ ಅನ್ನಿಸ್ತದೆ, ರೈಟ್. ಸೊ ಅವಾಯ್ಡ್ ಡೂಯಿಂಗ್ ದ್ಯಾಟ್. ರೆಸ್ಟ್ ಅಂದ್ರೆ ಏನು? ಸಿ ಸ್ಟೂಡೆಂಟ್ಸ್, ಚೇಂಜ್ ಆಫ್ ವರ್ಕ್ ಇಸ್ ಅ ಕೈಂಡ್ ಆಫ್ ರೆಸ್ಟ್. ಓದ್ತಾ ಇರ್ತೀರಲ್ವಾ, ಒಂದು 5 ನಿಮಿಷ ಬೇರೆ ಕೆಲಸ ಮಾಡಿ. ಟೇಕ್ ಅ ಬ್ರೇಕ್, ಗೋ ಟು ಕಿಚನ್, ಹೆಲ್ಪ್ ಯುವರ್ ಮಾಮ್ ಫಾರ್ ಅಬೌಟ್ 10 minutes, ಜಸ್ಟ್ ಸ್ಪೀಕ್ ಟು ಹರ್ ಫಾರ್ ಸಮ್ ಟೈಮ್, ರೈಟ್. ಅಂಡ್ ಗೋ ಫಾರ್ ಅ ವಾಕ್, ಹೊರಗಡೆ ಗಾರ್ಡನ್ ಇದ್ರೆ ಒಂದು ರೌಂಡ್ ಹೋಗಿ ಬನ್ನಿ ಗಾರ್ಡನ್ಗೆ, ರೈಟ್. ಸೊ ದಟ್ ಈಸ್ ಏನಾಯ್ತು, ಅವಾಗ ನೀವು ಮಾಡ್ತಿರುವಂತಹ ಕೆಲಸ ಚೇಂಜ್ ಆಯ್ತು. ಅಂಡ್ ದಟ್ ಈಸ್ ಗಿವಿಂಗ್ ಅ ಲಾಟ್ ಆಫ್ ರೆಸ್ಟ್ ಟು ಯುವರ್ ಬ್ರೈನ್. ಓಕೆ, ರೆಸ್ಟ್ ಅಂತ ಹೇಳಿದ್ರೆ ಬಾಡಿಗೆ ಮಾತ್ರ ಬೇಕಾಗಿರುವುದಲ್ಲ, ಪ್ರತಿ ಸಲ ನಿದ್ದೆಯೇ ರೆಸ್ಟ್ ಅಲ್ಲ. ಓಕೆ, ಯು ಜಸ್ಟ್ ಚೇಂಜ್ ಯುವರ್ ವರ್ಕ್ ಫಾರ್ ಅಬೌಟ್ 5 to 10 minutes, ಯುವರ್ ಬಾಡಿ ಗೆಟ್ಸ್ ಇನಫ್ ರೆಸ್ಟ್, ಕಮ್ ಬ್ಯಾಕ್ ಟು ಸ್ಟಡಿ. ಓಕೆ, ಸೊ ಕಂಟಿನ್ಯೂಸ್ ಆಗಿ 2-3 ಗಂಟೆ ಕೂತು ಓದ್ಕೊಳ್ಳೋ ಬದಲು ಮಧ್ಯ ಮಧ್ಯದಲ್ಲಿ ಶಾರ್ಟ್ ಬ್ರೇಕ್ಸ್ ತಗೊಳ್ಳಿ, ಬಾಡಿಗೆ ಬೇಕಾದಂತಹ ರೆಸ್ಟ್ ಅನ್ನು ಕೊಟ್ಟು ಸ್ಟಡಿ ಮಾಡಿ. ಅಂಡ್ ಮೇಂಟೈನ್ ಯುವರ್ ಹೆಲ್ತ್ ಥ್ರೂಔಟ್ ಯುವರ್ ಎಕ್ಸಾಮ್ ಸೀಸನ್. ಓಕೆ, ಮೇಂಟೈನ್ ದ ಹೆಲ್ತ್ which is very important to improve your performance. Okay students, next, what should I refer for revision? Very very important question at this moment. ಇಲ್ಲಿ ತನಕ ಏನ್ ರೆಫರ್ ಮಾಡಿದಿರಿ ನೀವು? ಯು ಗಾಟ್ ನೋಟ್ಸ್ ಫ್ರಮ್ ಯುವರ್ ಫ್ರೆಂಡ್ಸ್, ಬೇರೆ ಬೇರೆ ಸೋರ್ಸ್ ಇಂದ ಒಂದಷ್ಟು ನೋಟ್ಸ್ ಗಳು ಸಿಕ್ಕಿರ್ತದೆ, ನಿಮ್ಮ ಟೆಕ್ಸ್ಟ್ ಬುಕ್ ಇದೆ, ನಿಮ್ಮ ಸೀನಿಯರ್ಸ್ ಇಂದ ಒಂದಷ್ಟು ನೋಟ್ಸ್ ಸಿಕ್ಕಿರ್ತದೆ, ಎಲ್ಲೋ ಒಂದು ಇಂಟರ್ನೆಟ್ ಇಂದ ಒಂದಷ್ಟು ಮೆಟೀರಿಯಲ್ ಸಿಕ್ಕಿರ್ತದೆ. ಈ ಲಾಸ್ಟ್ ಮೊಮೆಂಟ್ ಅಲ್ಲಿ ಯಾವ್ದನ್ನ ರೆಫರ್ ಮಾಡಬೇಕು, ಯಾವ್ದನ್ನು ಓದ್ಬೇಕು? ಸೇ ಆಲ್ವೇಸ್ ಯೋರ್ NCERT ಟೆಕ್ಸ್ಟ್ ಬುಕ್ ಶುಡ್ ಬಿ ಯೋರ್ ರೆಫರೆನ್ಸ್ ಈ ಮೊಮೆಂಟ್ ಅಲ್ಲಿ. ಇವಾಗ ಏನ್ ಮಾಡ್ಬೇಕು? ಓಕೆ, ಏನ್ ಮಾಡ್ಬೇಕು ಇವಾಗ? ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತಗೊಳ್ಳಿ. ಐ ಹೋಪ್ ಆಲ್ ಆಫ್ ಯುವರ್ ಮಾರ್ಕ್ಡ್ ಇಂಪಾರ್ಟೆಂಟ್ ಏನು ಬೇರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ರೆಡಿ ಮಾರ್ಕ್ ಆಗಿರ್ತದೆ. ಸೈಡ್ ಅಲ್ಲೆಲ್ಲ ಇಂಪಾರ್ಟೆಂಟ್ ಇರುವಂತ ಪಾಯಿಂಟ್ಸ್ ಅನ್ನ ಬರ್ಕೊಂಡಿರ್ತೀರಿ ಅಂತ ಅನ್ಕೊಂಡಿದ್ನೆ ಅಲ್ವಾ. ಈ ಮೊಮೆಂಟ್ ಅಲ್ಲಿ ಕೂಡ ಆ ಒಂದು ಸಿಂಗಲ್ ರೆಫರೆನ್ಸ್ ಶುಡ್ ಬಿ ಯುವರ್ NCERT ಟೆಕ್ಸ್ಟ್ ಬುಕ್. ಓಕೆ, ದಿಸ್ ಈಸ್ ದ ಮೇನ್ ಥಿಂಗ್. ಇನ್ನೊಂದು ಏನು ಅಂತಂದ್ರೆ, NCERT ರೆಫರ್ ಮಾಡ್ತಾ ಇಲ್ಲ, ನಾನು NCERT ರೆಫರ್ ಮಾಡಿ ಥ್ರೂಔಟ್ ದ ಇಯರ್ ಐ ಹ್ಯಾವ್ ಪ್ರಿಪೇರ್ಡ್ ಮೈ ಓನ್ ನೋಟ್ಸ್ ಅಂತ ಹೇಳುವವರು ಕೆಲವರು ಇರ್ತಾರೆ. NCERT ನೋಡ್ಕೊಂಡು ನನ್ನದೇ ಒಂದು ನೋಟ್ಸ್ ಪ್ರಿಪೇರ್ ಮಾಡಿದೀನಪ್ಪ, ನಾನು ಅದನ್ನೇ ಓದುದು ಅಂತ ಇದ್ರೆ ಅದನ್ನು ರೆಫರ್ ಮಾಡ್ಬೋದು. ಯುವರ್ ನೋಟ್ಸ್ ವಿಚ್ ಈಸ್ ಪ್ರಿಪೇರ್ಡ್ ಬೈ ರೆಫರಿಂಗ್ ಯುವರ್ NCERT. ಆ ತರದ ನೋಟ್ಸ್ ಎಲ್ಲಿಂದ ತಗೊಂಡಂತಹ, ಯಾರಿಂದನೂ ತಗೊಂಡಂತಹ ನೋಟ್ಸ್ಗಳು ಅಲ್ಲ. NCERT ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿ ನೀವು ನೋಟ್ಸ್ ಪ್ರಿಪೇರ್ ಮಾಡಿದಿದ್ರೆ ಅದನ್ನ ರೆಫರ್ ಮಾಡಬಹುದು. ಯಾಕೆ ಹೇಳೋದು ಅಂತ ಹೇಳಿದ್ರೆ, MCQ 1 ಮಾರ್ಕ್ ಕ್ವಶನ್ ಈಗೆಲ್ಲ ನಿಮ್ಮ NCERT ಇಂದನೇ ಬರುವಂತಹದ್ದು ಕ್ವಶನ್ಸ್. ಓಕೆ, ಸೊ ಅದಕ್ಕೋಸ್ಕರ ಟೆಕ್ಸ್ಟ್ ಬುಕ್ ಶುಡ್ ಬಿ ಯುವರ್ ರೆಫರೆನ್ಸ್ ನೌ. ಓಕೆ, ರಿವಿಷನ್ಗೆ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಬೇಕು. ಶುಡ್ ಐ ರೀಡ್ ಆಲ್ ದ ಚಾಪ್ಟರ್ಸ್? ನೆಕ್ಸ್ಟ್ ಕ್ವಶನ್. NCERT ಅಲ್ಲಿರುವ 22 ಚಾಪ್ಟರ್ ಅನ್ನು ನಾನು ಓದ್ಬೇಕಾ? ಎಸ್ ಆರ್ ನೋ? ಲಾಸ್ಟ್ ಮೊಮೆಂಟ್, ಎಸ್, ಯು ಶುಡ್ ರೀಡ್ ಇಟ್ ನೌ. ಓಕೆ, ಬಯಾಲಜಿ ಎಕ್ಸಾಮಿಗೆ ಐ ಥಿಂಕ್ ಯು ಹ್ಯಾವ್ ಸಮ್ ಹಾಲಿಡೇಸ್. ಓಕೆ, 25th ಇರಬೇಕು, 1 ದಿವಸ 2 ದಿವಸ ಡಿಪೆಂಡಿಂಗ್ ಅಪಾನ್ ಯುವರ್ ಏನು ಸಬ್ಜೆಕ್ಟ್ ನಿಮ್ಗೆ ರಜೆಗಳು ಸಿಗ್ತದೆ. ಸೊ ಯಾವಾಗ ನೀವು ಬಯಾಲಜಿ ರಿವಿಷನ್ ಸ್ಟಾರ್ಟ್ ಮಾಡ್ತೀರಾ, ರಿವಿಷನ್ಗೆ ದ ಫಸ್ಟ್ ಥಿಂಗ್ ಯು ಡೂ ಇಸ್ ರೀಡ್ ಆಲ್ ದ ಚಾಪ್ಟರ್ಸ್. 22 ಚಾಪ್ಟರ್ ಅನ್ನ ನೀವು ಒಂದ್ಸಲ ಓದುವಂಥದ್ದು. ಓದುದಂದ್ರೆ ಏನು? ನಾಟ್ ವರ್ಡ್ ಬೈ ವರ್ಡ್. ಈಗ ಆಲ್ರೆಡಿ ನೀವು ಒಂದಷ್ಟು ಸಲ ಓದಿರ್ತೀರಿ. ಈ ಲಾಸ್ಟ್ ಮೊಮೆಂಟ್ ರಿವಿಷನ್ ಸ್ಪೀಡ್ ಆಗಿ ಎಲ್ಲಾ ಚಾಪ್ಟರ್ ಅನ್ನ ಓದ್ತಾ ಹೋಗುವಂಥದ್ದು. ಓಕೆ, ಯಾವ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಇದೆ, ಥೊರೋ ಇದೆ, ಅದನ್ನ ಕಣ್ಮುಚ್ಚಿ ರಿಕಾಲ್ ಮಾಡುವಂಥದ್ದು. ಟೆಕ್ಸ್ಟ್ ಬುಕ್ ನೋಡಿನೇ ಓದ್ಬೇಕಾಗಿಲ್ಲ, ಥೊರ ಇರುವುದನ್ನ ನೀವು ಕಣ್ಮುಚ್ಚಿ ಅದನ್ನ ರಿಕಾಲ್ ಮಾಡ್ತಾ ಹೋಗ್ಬೋದು. ಆದ್ರೆ ಯಾವ ಕಾನ್ಸೆಪ್ಟ್ ಅನ್ನು ಅಲ್ಲಿ ಬಿಡ್ಲಿಕ್ಕೆ ಹೋಗ್ಬೇಡಿ. ಯು ಹ್ಯಾವ್ ಟು ರಿವೈಸ್ ಆಲ್ ದ ಚಾಪ್ಟರ್ ಅಟ್ ಎ ಸ್ಟ್ರೆಚ್. ಆತರ ರಿವೈಸ್ ಮಾಡ್ತಾ ಮಾಡ್ತಾ ವೆರೆವರ್ ಯು ಗೆಟ್ ಸ್ಟಕ್, ಕೆಲವೊಂದು ಟಾಪಿಕ್ಸ್ ನಿಮ್ಗೆ ತುಂಬಾ ಕಷ್ಟ ಅನಿಸ್ತದೆ, ಇನ್ನೊಂದು ರಿವಿಷನ್ ಬೇಕು ಅಂತ ಅನಿಸ್ತದೆ. ಓಕೆ, ಸೊ ಅದನ್ನ ನೋಟ್ ದ ಟಾಪಿಕ್ಸ್, ನೋಟ್ such topics which will go for the
ಸೆಕೆಂಡ್ ರಿವಿಷನ್. ಫಸ್ಟ್ ರಿವಿಷನ್ ಮಾಡ್ತಾ ಮಾಡ್ತಾ ಯಾವ್ದು ನಿಮ್ಗೆ ಕಷ್ಟ ಅನಿಸ್ತದೆ ಅಂತ ಟಾಪಿಕ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ವಿಚ್ ನೀಡ್ಸ್ ಸೆಕೆಂಡ್ ರಿವಿಷನ್. ಯಾವ ತರ ನೋಟ್ ಮಾಡ್ಕೊಳ್ಳಿ? ಪೇಜ್ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ, ಯಾವ ಪೇಜ್ ಅಲ್ಲಿ ಯಾವ ಕಾನ್ಸೆಪ್ಟ್ ಇದೆ ಅಂತ. ಓಕೆ, ಟಾಪಿಕ್ ನೇಮ್, ಯು ರೈಟ್ ದ ಟಾಪಿಕ್ ನೇಮ್ ಅಂಡ್ ದ ಪೇಜ್ ನಂಬರ್. ಎಲ್ಲಿ ಬರೀತೀರಿ? ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಫ್ರಂಟ್ ಪೇಜ್ ಅಲ್ಲಿ ಅಥವಾ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿದಾರಲ್ವಾ ಜಾಗ, ಅಲ್ಲಿ ಒಂದು ಲಿಸ್ಟ್ ಮಾಡಿ. ಸೊ ದೋಸ್ ಆರ್ ದ ಟಾಪಿಕ್ಸ್ ವಿಚ್ ವಿಲ್ ಗೋ ಫಾರ್ ದ ಸೆಕೆಂಡ್ ರಿವಿಷನ್. ಇನ್ನೊಂದ್ಸಲ ರಿವೈಸ್ ಮಾಡ್ಬೇಕು ಅಂತ ಅರ್ಥ ಅದು. ಓಕೆ, ಸೊ ಒಂದ್ಸಲ ಅಂತೂ ನೀವು ಕಂಪ್ಲೀಟ್ ಎಲ್ಲ ಚಾಪ್ಟರ್ಸ್ ಅನ್ನ ರಿವೈಸ್ ಮಾಡ್ಲೇಬೇಕು. ಓಕೆ, ಸೊ ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಹೌ ಟು ಅವಾಯ್ಡ್ ಲಾಸ್ಟ್ ಮೊಮೆಂಟ್ ಡಿಸ್ಟ್ರಾಕ್ಷನ್ಸ್. ದಿಸ್ ಇಸ್ ವೆರಿ ಕಾಮನ್. ಇವಾಗ ಏನಾಗ್ತದೆ, ಎಲ್ಲರ ಕೈಯಲ್ಲೂ ಮೊಬೈಲ್ ಫೋನ್ ಇದೆ ಅಲ್ವಾ? ನಿಮ್ದೇ ಫ್ರೆಂಡ್ಸ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇರಬಹುದು. ಇವಾಗ ಜಾಸ್ತಿ ಡಿಸ್ಕಸ್ ಮಾಡ್ತಾ ಇದ್ದೀರಿ, ಅದು ಓದಿ ಆಯ್ತಾ, ಇದು ಓದಿ ಆಯ್ತಾ, ಯಾವ್ದನ್ನು ಓದ್ಬೇಕು, ಯಾವ್ದು ಇಂಪಾರ್ಟೆಂಟ್, ರೈಟ್? ಈ ಲಾಸ್ಟ್ ಮೊಮೆಂಟ್ ಅಲ್ಲಿ ಕೆಲವೊಂದು ನಿಮ್ಗೆ ಇನ್ಪುಟ್ಸ್ ಬರ್ತದೆ, ಕೆಲವೊಂದು ಸಜೆಷನ್ಸ್ ಯು ಗೆಟ್ ಫ್ರಮ್ ಯುವರ್ ಫ್ರೆಂಡ್ಸ್ ಆರ್ ಸಮ್ ಒನ್. ಲೈಕ್ ಇದೊಂದು ಟಾಪಿಕ್ ಓದ್ಲೇಬೇಕು, ಇಂಪಾರ್ಟೆಂಟ್ ಅಂತ ಹೇಳಿ. ಬಟ್ ನೀವು ಆ ಟಾಪಿಕ್ ಅನ್ನ ಇಲ್ಲಿ ತನಕ ಟಚ್ ಮಾಡಿರುವುದಿಲ್ಲ, ಆ ಕಾನ್ಸೆಪ್ಟಿನ ಅರ್ಥನೂ ನಿಮ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ. ಶುಡ್ ಐ ರೀಡ್ ದಾಟ್ ಅಂತ ಇರ್ಬೋದು. ನೋ, ನೋ new topics now. ಓಕೆ, ಸೊ ಇವಾಗ ಈ ಮೊಮೆಂಟ್ ಅಲ್ಲಿ ಲಾಸ್ಟ್ ಸ್ಟೇಜಿಗೆ ಬಂದಾಗ ಹೊಸ ಟಾಪಿಕ್ ಅನ್ನ ಹೊಸದಾಗಿ ಕಲೀಲಿಕ್ಕೆ ಹೋಗ್ಬೇಡಿ. ದ್ಯಾಟ್ ವಿಲ್ ಜಸ್ಟ್ ವೇಸ್ಟ್ ಯುವರ್ ಟೈಮ್. ಓಕೆ, ಯಾರು ಹೇಳಿದ್ರು ಇದು ಇಂಪಾರ್ಟೆಂಟ್ ಕಲೀರಿ ಅಂತ ಹೇಳಿದ್ರೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಅದನ್ನ ಕಲೀಲಿಕ್ಕೆ ಹೋಗ್ಬೇಡಿ, ಅದು ಟೈಮ್ ವೇಸ್ಟ್ ಮಾಡ್ತದೆ ನಿಮ್ಗೆ. ಓಕೆ, ಒಂದಷ್ಟು ಸಜೆಷನ್ಸ್ ಬರ್ತದೆ, ನೀವು ಅವ್ರಿಗೆ ಇವ್ರಿಗೆ ಕೇಳ್ತಾ ಹೋದ್ರೆ ಒಂದಷ್ಟು ಸಜೆಷನ್ ಯು ಗೆಟ್ ಕನ್ಫ್ಯೂಸ್ಡ್, ಯು ವಿಲ್ ವೇಸ್ಟ್ ಲಾಟ್ ಆಫ್ ಟೈಮ್. To avoid that, what you will do? ಯಾವ ತರ ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡ್ತೀರಿ? ಕೀಪ್ ದ ಟೆಕ್ನಾಲಜಿ ಅವೇ ಫಾರ್ ಸಮ್ ಟೈಮ್. ಓಕೆ, ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ಆ ತರ ಗ್ರೂಪ್ಸ್ ಅಲ್ಲಿ ಡಿಸ್ಕಷನ್ ಮಾಡೋದಿರ್ಬೋದು, ಕಾಲ್ ಮಾಡಿ ಮಾತಾಡ್ಕೊಂಡು ಡಿಸ್ಕಷನ್ ಮಾಡೋದಿರ್ಬೋದು. ಯು ಜಸ್ಟ್ ಅವಾಯ್ಡ್ ಇಟ್. ಓಕೆ, ಹ್ಯಾವ್ ಟ್ರಸ್ಟ್ ಇನ್ ಯೋರ್ ಸೆಲ್ಫ್. ನೀವು ಇಲ್ಲಿ ತನಕ ಏನ್ ಪ್ರಿಪೇರ್ ಮಾಡಿದಿರಿ, ದಟ್ ಈಸ್ ಇನಫ್. ಅದು ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ. ಅಲ್ಲಿಂದ ಇಲ್ಲಿಂದ ಸಜೆಷನ್ಸ್ ತಗೊಳ್ಳೋಣ ಈ ಮೊಮೆಂಟ್ ಅಲ್ಲಿ ಯು ಕ್ಯಾನ್ ಸ್ಟಾಪ್ ಇಟ್. ಓಕೆ, ಸೊ ಇಲ್ಲಿ ತನಕ ಎಷ್ಟನ್ನ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡಿದಿರಿ ಅದನ್ನ ರಿವೈಸ್ ಮಾಡುವಂತಹ ಟೈಮ್ ಆಗಿರ್ತದೆ. ಅದು ಹೊಸ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿ ಅದನ್ನ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಅಷ್ಟೊಂದು ಟೈಮ್ ನಿಮ್ಗೆ ಸಿಗುದಿಲ್ಲ ಈ ಟೈಮ್. ಓಕೆ, ನೆಕ್ಸ್ಟ್, ಐ ಆಮ್ ನರ್ವಸ್, ಹೌ ಟು ರಿಲ್ಯಾಕ್ಸ್. ಆಲ್ ಆಫ್ ಅಸ್ ಗೆಟ್ ರಿಲ್ಯಾಕ್ಸ್. ನೋ, ಎಕ್ಸಾಮ್ ದಿವಸ ಬೆಳಗ್ಗೆ ಎಲ್ರಿಗೂ ಆಲ್ ಆಫ್ ಯು ಗೆಟ್ ನರ್ವಸ್, ನಾಟ್ ರಿಲ್ಯಾಕ್ಸ್ಡ್. ಓಕೆ, ಆಲ್ ಆಫ್ ಅಸ್ ಗೆಟ್ ನರ್ವಸ್. ಎಲ್ರಿಗೂ ನರ್ವಸ್ನೆಸ್ ಆಗ್ತದೆ, ಬಟ್ ಇಟ್ ಈಸ್ ವೆರಿ ಕಾಮನ್. ನಂಗೆ ನರ್ವಸ್ ಆಗ್ತಿದೆ, ಐ ಆಮ್ ನರ್ವಸ್, ನಂಗೆ ಟೆನ್ಷನ್ ಆಗ್ತಿದೆ ಅನ್ನೋದನ್ನೇ ಒಂದು ವಿಷಯ ಮಾಡ್ಕೊಂಡು ಟೆನ್ಸ್ಡ್ ಆಗಿರ್ಲಿಕ್ಕಿಲ್ಲ. ಬೀಯಿಂಗ್ ನರ್ವಸ್, ಬೀಯಿಂಗ್ ಟೆನ್ಸ್ಡ್ ಈಸ್ ನಾರ್ಮಲ್. ನರ್ವಸ್ನೆಸ್ ಈಸ್ ನಾರ್ಮಲ್. ಎಕ್ಸೆಪ್ಟ್ ಇಟ್ ಅಂಡ್ ಇಟ್ ಇಸ್ ಗುಡ್ ಆಲ್ಸೋ. ಕೇರ್ಲೆಸ್ ಆಗಿರೋದು, ಕೇರ್ ಫ್ರೀ ಆಗಿರೋದು, ಓವರ್ ಕಾನ್ಫಿಡೆನ್ಸ್ ಇರುವುದಕ್ಕಿಂತ ನರ್ವಸ್ನೆಸ್ ಈಸ್ ಬೆಟರ್. ಯು ನೋ ಸ್ಟೂಡೆಂಟ್ಸ್, ಆ ನರ್ವಸ್ನೆಸ್ ಇದ್ರೆ, ಸ್ವಲ್ಪ ಟೆನ್ಷನ್ ನಮ್ಮಲ್ಲಿದ್ರೆ, ವಿ ಬಿಕಮ್ ಮೋರ್ ಕಾನ್ಶಿಯಸ್, ವಿ ಬಿಕಮ್ ರೆಸ್ಪಾನ್ಸಿಬಲ್ ಅಂಡ್ ವಿ ಟೇಕ್ ಇಟ್ ಸೀರಿಯಸ್ಲಿ ಅಂಡ್ ವಿ ಗಿವ್ ಅವರ್ 100%. ಆ ಟೆನ್ಷನ್ ಅನ್ನೋದು ನಮ್ಮಲ್ಲಿದ್ರೆ ನಾವು ತುಂಬಾ ಲೈಟ್ ಆಗಿ ತಗೊಳ್ತೇವೆ, ನಮ್ಮ ಪರ್ಫಾರ್ಮೆನ್ಸ್ ಪೋರ್ ಆಗ್ತದೆ. ಇನ್ ದಾಟ್ ಸೆನ್ಸ್ ಎಕ್ಸಾಮ್ ದಿನ ಬೆಳಗ್ಗೆ ಸ್ವಲ್ಪ ಮಟ್ಟಿನ ಟೆನ್ಷನ್ ಇಟ್ ಈಸ್ ನೀಡೆಡ್. ಓಕೆ, accept that and know it is very normal. Everybody has that tension. ಓಕೆ, ಸೊ ಆ ಬೇಕಾದಕ್ಕಿಂತ ಹೆಚ್ಚಿಗೆ ಟೆನ್ಷನ್ ಕೂಡ ಇರಬಾರ್ದು. ಸೊ ಅದಕ್ಕೆ ಏನ್ ಮಾಡ್ಕೊಳ್ಬೇಕು, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ವರ್ಷ ಇಡೀ ಓದಿದಿರಿ ಅಲ್ವಾ, ಟೈಮ್ ವೇಸ್ಟ್ ಅಂತೂ ಮಾಡಿಲ್ಲ, ಒಂದಷ್ಟು ಪ್ರಿಪರೇಟರಿ ಎಕ್ಸಾಮ್ ಬರ್ದಿದ್ದೀರಿ, ಈ ತರ ಲೈವ್ ಸೆಷನ್ ಅನ್ನ ಅಟೆಂಡ್ ಆಗಿ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ದೀರಿ, ಇಂಪಾರ್ಟೆಂಟ್ ಯಾವುದು ಪಿಕ್ ಮಾಡಿ ಓದಿದಿರಿ. ಸೊ ಹ್ಯಾವ್ ಬಿಲೀವ್, ಹ್ಯಾವ್ ಟ್ರಸ್ಟ್ that all the questions will be easy, have that faith and then enter the exam hall. ಓಕೆ, ಫುಲ್ ಕಾನ್ಫಿಡೆನ್ಸ್ ಇಂದ, ನಾಟ್ ಓವರ್ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್ ಇಂದ ಎಕ್ಸಾಮ್ ಹಾಲ್ ಅನ್ನ ಧೈರ್ಯದಲ್ಲಿ ಅಟೆಂಡ್ ಮಾಡಿ. ಸ್ವಲ್ಪ ಮಟ್ಟಿನ ಟೆನ್ಷನ್ ಇದ್ರೆ ಅದಕ್ಕೆ ವರಿ ಮಾಡ್ಕೊಳ್ಬೇಡಿ. ಟೆನ್ಷನ್ ಈಸ್ ವೆರಿ ನಾರ್ಮಲ್, ನರ್ವಸ್ನೆಸ್ ಇಸ್ ವೆರಿ ನಾರ್ಮಲ್. ಇಟ್ ಶುಡ್ ಬಿ ದೇರ್ so that you become serious. Okay, yes. Next, this is also very important, students. We usually ಇದು ತುಂಬಾ ಲೈಟ್ ಆಗಿ ತಗೊಳ್ತೇವೆ ನಾವು. ಎಕ್ಸಾಮ್ ದಿನ ಬೆಳಗ್ಗೆ ಎದ್ದು ಹಾಲ್ ಟಿಕೆಟಿಗೆ ಹುಡುಕುವಂಥದ್ದು, ID ಕಾರ್ಡಿಗೆ ಹುಡುಕುವಂಥದ್ದು, ಇಟ್ಸ್ ಕ್ವೈಟ್ ನಾರ್ಮಲ್. ಆಲ್ರೆಡಿ ಯು ಆರ್ ಟೆನ್ಸ್ಡ್. ಅಪಾನ್ ದಟ್ ಆ ಟೆನ್ಷನ್ ಅಲ್ಲಿ ಹುಡುಕುವಾಗ ಏನು ಸಿಗ್ತಾ ಇಲ್ಲ. ಟು ಅವಾಯ್ಡ್ ದಟ್, ವಾಟ್ ಯು ಕ್ಯಾನ್ ಡೂ, ಪ್ರೀವಿಯಸ್ ಡೇ ನೈಟ್ ಅಥವಾ ಪ್ರೀವಿಯಸ್ ಡೇನೆ ನೀವು ಪ್ಯಾಕ್ ಎವ್ರಿಥಿಂಗ್, ಕೀಪ್ ಎವ್ರಿಥಿಂಗ್ ರೆಡಿ.
ಒಂದು ವಾಟರ್ ಬಾಟಲ್, ಯುವರ್ ಹಾಲ್ ಟಿಕೆಟ್ಸ್, ID ಕಾರ್ಡ್ಸ್, ಪೆನ್, ಪೆನ್ಸಿಲ್ ಏನೇನ್ ಬೇಕು ಎಲ್ಲಾನು ಪ್ರೀವಿಯಸ್ ಡೇನೆ ಅದನ್ನ ರೆಡಿಯಾಗಿ ಹ್ಯಾಂಡಿಯಾಗಿ ಇಟ್ಕೊಳ್ಳಿ. ಬೆಳಗ್ಗೆ ಆ ಟೆನ್ಷನ್ ಅಲ್ಲಿ ಮತ್ತೆ ಹುಡ್ಕಾಡೋದು, ಇವ್ರ ಮೇಲೆ ಸಿಟ್ ಮಾಡ್ಕೊಳ್ಳೋದು, ಆ ಟೆನ್ಷನ್ ಅಲ್ಲಿ 5 ನಿಮಿಷ ಲೇಟ್ ಆಗಿ ಹೋಗುವಂಥದ್ದು, ಇದನ್ನ ಅವಾಯ್ಡ್ ಮಾಡಿ. ಓಕೆ, ಹ್ಯಾವ್ ಕೂಲ್ ಮೈಂಡ್ ಇನ್ ದ ಏನು ಎಕ್ಸಾಮ್ ದಿವಸ ಬೆಳಗಡೆ ಕೂಲ್ ಆಗಿ ಆದಷ್ಟು ಟೆನ್ಷನ್ ಫ್ರೀ ಆಗಿ ಇರೋ ತರ ನೀವು ಸೆಟಪ್ ಮಾಡ್ಕೊಳ್ಳಿ ಪ್ರೀವಿಯಸ್ ಡೇ. ಓಕೆ, ಸೊ ಕೀಪ್ ಎವ್ರಿಥಿಂಗ್ ರೆಡಿ ಬೈ ಪ್ರೀವಿಯಸ್ ಡೇ ನೈಟ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಬೆಳಗಿನ ಆ ಟೆನ್ಷನ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ತದೆ ವೆನ್ ಯು ಕೀಪ್ ಎವ್ರಿಥಿಂಗ್ ರೆಡಿ ಅಂಡ್ ಹ್ಯಾಂಡಿ ಪ್ರೀವಿಯಸ್ ಡೇ. ನೆಕ್ಸ್ಟ್, ಸೊ ಇದಿಷ್ಟು ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವ ತರ ತಯಾರಿ ಮಾಡ್ಕೊಳ್ಬೇಕು ಅಂತ. ನೆಕ್ಸ್ಟ್, ಎಕ್ಸಾಮ್ ಹಾಲಿಗೆ ಎಂಟ್ರಿ ಆದ್ಮೇಲೆ ಯಾವ ತರ ನೀವು ನಿಮ್ಮ ಸ್ಕೋರ್ ಅನ್ನ, ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ಬೆಟರ್ ಮಾಡ್ಲಿಕ್ಕೆ ಏನ್ ಮಾಡಬಹುದು? ದೇರ್ ಆರ್ ಸಮ್ ಟಿಪ್ಸ್. ಓಕೆ, ನಿಮ್ಮ ಕಾಲೇಜಲ್ಲಿ ಆಲ್ರೆಡಿ ನಿಮ್ ಜೊತೆ ಡಿಸ್ಕಸ್ ಮಾಡಿರ್ಬೋದು, ಬಟ್ ಇಟ್ ಇಸ್ ಸ್ಟಿಲ್ ನೆಸೆಸರಿ ಟು ರಿಮೈಂಡ್ ಯು, ಬಿಕಾಸ್ ಐ ಹ್ಯಾವ್ ಸೀನ್, ನಾವು ಎಷ್ಟೇ ಸಲ ಕ್ಲಾಸಲ್ಲಿ ಹೇಳಿ, ಎಷ್ಟೇ ಸಲ ಇದು ಮಾಡಲಿ, ಮಕ್ಕಳು ಎಕ್ಸಾಮ್ ಬರಿತಾ ಟೆನ್ಷನ್ ಅಲ್ಲಿ ಒಂದ್ ಸೆಕೆಂಡ್, ಬರಿತಾ ಟೆನ್ಷನ್ ಅಲ್ಲಿ ಇದೆಲ್ಲ ಪಾಯಿಂಟ್ಸ್ ಅನ್ನ ಮಿಸ್ ಮಾಡ್ಕೋತಾರೆ, ಮರ್ತ್ ಬಿಡ್ತಾರೆ. ಬಟ್ ಯು ಶುಡ್ ಆಲ್ವೇಸ್ ರಿಮೆಂಬರ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, one second. Okay, let us see what are those important points. Okay, yeah, the first one, very important point is read the question paper thoroughly. Okay, so I have a question here. Before we go to this, tips anna hogodna munche, let me take some questions. Okay, here someone is asking, ಮ್ಯಾಮ್ ನಂಗೆ ಟೆನ್ಷನ್ ಆದ್ರೆ ಎಲ್ಲ ಮರ್ತು ಹೋಗುತ್ತೆ ಅಂತ ಒಂದು ಕ್ವಶನ್ ಇದೆ. ಸಿ, ದಿಸ್ ಇಸ್ ವೆರಿ ಕಾಮನ್. ಓಕೆ, ಸೊ ದಿಸ್ ಇಸ್ ವೆರಿ ಕಾಮನ್ ಸ್ಟೂಡೆಂಟ್ಸ್, ಮರ್ತು ಹೋಗುವಂಥದ್ದು. ಯಾಕೆ ಮರ್ತು ಹೋಗ್ತದೆ ನಿಮ್ಗೆ? ಓಕೆ, ವೈ ಡು ಯು ಫಾರ್ಗೆಟ್ ಥಿಂಗ್ಸ್? ಯಾಕೆಂದ್ರೆ ನಿಮ್ಮ ಮೇಲೆ ನಿಮ್ಗೆ ಅಷ್ಟು ನಂಬಿಕೆ ಇಲ್ಲದೆ ಇರುವಾಗ ಆತರ ಆಗುವಂತ. ನೀವು ಏನ್ ಯೋಚನೆ ಮಾಡ್ತಾ ಇರ್ತೀರಿ, ಯಾಕೆ ಮರ್ತೋಗ್ತದೆ ಅಂತಂದ್ರೆ, ನೋಡಿ ಇವಾಗ್ಲೇ ಇಲ್ಲಿ ಟೈಪ್ ಮಾಡಿದ್ರಿ, ಹೂ ಇಸ್ ದಿಸ್? ಅಮ್ಮು ಚಿನ್ನು. ಐ ಆಮ್ ರೀಡಿಂಗ್ ಹರ್ ನೇಮ್ ಆಸ್ ಅಮ್ಮು ಚಿನ್ನು. ಶಿ ಇಸ್ ಲೈಕ್, ಮ್ಯಾಮ್ ಟೆನ್ಷನ್ ಆದ್ರೆ ಎಲ್ಲ ಮರ್ತು ಹೋಗುತ್ತೆ. ಆಲ್ರೆಡಿ ಯು ಹ್ಯಾವ್ ರಿಟನ್ ಇಟ್ ಅಲ್ವಾ, ನಂಗೆ ಮರ್ತು ಹೋಗುತ್ತೆ ಅಂತ ಒಂದ್ 10 ಸಲ ನೀವು ಹೇಳಿ, ವಾಟ್ ಯು ಆರ್ ಆಕ್ಚುಲಿ ಡೂಯಿಂಗ್? ಯು ಆರ್ ಟ್ರೈನಿಂಗ್ ಯುವರ್ ಬ್ರೈನ್ ಟು ಫಾರ್ಗೆಟ್ ಇಟ್. ಪದೇ ನಂಗೆ ಮರ್ತು ಹೋಗ್ತಿದೆ ಹೇಳ್ತಾ ನಿಮ್ಮ ಬ್ರೈನ್ ಅದನ್ನೇ ತಗೊಳ್ತದೆ. ಇಟ್ ಇಸ್ ಲೈಕ್ ಸಿಗ್ನಲಿಂಗ್ ಯುವರ್ ಬ್ರೈನ್ ಟು ಫಾರ್ಗೆಟ್ ಇಟ್. ಓಕೆ, ಸೊ ಅವಾಯ್ಡ್ ಸ್ಪೀಕಿಂಗ್ ನೆಗೆಟಿವ್ಲಿ ಅಬೌಟ್ ಇಟ್. ಓಕೆ, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ, ಇಲ್ಲ ನಾನು ಈ ಸಲ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿದ್ದೇನೆ, ಒಂದಷ್ಟು ಎಕ್ಸಾಮ್ಸ್ ಅನ್ನ ಆಲ್ರೆಡಿ ಬರ್ದಿದ್ದೇನೆ, ನಂಗೆ ಇನ್ ಮರ್ತು ಹೋಗುದಿಲ್ಲ ಅನ್ನೋದನ್ನ ಕರೆಕ್ಟ್ ಆಗಿ ಅದನ್ನೇ ಪದೇ ಹೇಳಿ. ಓಕೆ, ಹ್ಯಾವ್ ಫೇತ್ ಇನ್ ಯೋರ್ ಸೆಲ್ಫ್, ನಂಬಿಕೆ ಇರ್ಲಿ. ಸೊ ಒಂದು ಸಲ ಯಾವಾಗ್ಲೂ ಎಕ್ಸಾಮ್ ಅಲ್ಲಿ ನಿಮ್ಗೆ ಮರ್ತು ಹೋಗಿರ್ಬೋದು, ಅದು ಪ್ರತಿ ಸಲ ಆತರ ಆಗುದಿಲ್ಲ. ಓಕೆ, ಅದನ್ನೇ ಯೋಚನೆ ಮಾಡ್ಬೇಡಿ ಮರ್ತು ಹೋಗುತ್ತೆ ಅಂತ ಹೇಳಿ. ಓಕೆ, ಇಫ್ ದ ಕಾನ್ಸೆಪ್ಟ್ಸ್ ಆರ್ ಕ್ಲಿಯರ್ ಫಾರ್ ಯು, ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ, ಓದಿದ್ದೀರಿ, ಕಲ್ತಿದ್ದೀರಿ, ದೆರ್ ಇಸ್ ನೋ ವೇ ಟು ಫಾರ್ಗೆಟ್ ಇಟ್. ಓಕೆ, ಮರ್ತು ಹೋಗ್ತದೆ ಅನ್ನೋದನ್ನೇ ಪದೇ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಮರ್ತು ಹೋಗುವಂಥದ್ದು. ಮರ್ತು ಹೋಗುದಿಲ್ಲ ಅನ್ನೋದನ್ನ ನಂಬಿ. ಓಕೆ, ನಿಮ್ಗೆ ಮರ್ತು ಹೋಗುದಿಲ್ಲ, ನೀವು ಪ್ರಿಪೇರ್ ಆಗಿದ್ದೀರಿ ಅನ್ನೋದನ್ನ ಕರೆಕ್ಟ್ ಆಗಿ ಯು ಹ್ಯಾವ್ ಟ್ರಸ್ಟ್ ಇನ್ ಯೋರ್ ಸೆಲ್ಫ್, ದೆನ್ ಯು ವೋಂಟ್ ಫಾರ್ಗೆಟ್ ಇಟ್. ಓಕೆ, so Kushi is asking, ma'am, model question paper as similar as board paper, ma'am? I didn't get your question. I think you are speaking about model question paper. ಸಿ, ಮಾಡೆಲ್ ಕ್ವಶನ್ ಪೇಪರ್ ಏನ್ ರಿಲೀಸ್ ಮಾಡಿದರೆ ಸೇಮ್ ಪ್ಯಾಟರ್ನ್ ಅಲ್ಲಿ ನಿಮ್ಮ ಬೋರ್ಡ್ ಪೇಪರ್ ಕೂಡ ಬರುವಂತದ್ದು. ಓಕೆ ಖುಷಿ? ಯಾ, ಸೊ ಫಸ್ಟ್ ಪಾಯಿಂಟ್ ಯು ಶುಡ್ ಡೂ, ಆಸ್ ಸೂನ್ ಆಸ್ ಯು ಎಂಟರ್ ಇನ್ ಟು ಯೋರ್ ಎಕ್ಸಾಮ್ ಹಾಲ್, ಏನ್ ಮಾಡ್ತಾರೆ, ನಿಮ್ಗೆ PU ಬೋರ್ಡ್ ಅವರು 15 ಮಿನಿಟ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 3 hours ಎಕ್ಸಾಮ್ ಅಂತಾದ್ರೆ, ಎಕ್ಸಾಮ್ ನೀವು ಎಂಟರ್ ಆದ್ಮೇಲೆ ನಿಮ್ಗೆ 3 ಗಂಟೆ 15 ನಿಮಿಷ ಸಿಗ್ತದೆ ಅಲ್ವಾ? ಆ 15 ನಿಮಿಷ ಯಾತಕ್ಕೋಸ್ಕರ ಕೊಟ್ಟಿರುವಂತದ್ದು? 15 ಮಿನಿಟ್ಸ್ ಅಲ್ಲಿ ರೈಟ್ ಫ್ರಮ್ ದ ಕ್ವಶನ್ ನಂಬರ್ 1 ಕ್ವಶನ್, ಪ್ರತಿಯೊಂದು ಕ್ವಶನ್ ಅನ್ನು ನೀವು ಓದ್ಬೇಕು.
ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ನಂಗೆ ಗೊತ್ತಿರುವಂತಹ ಕ್ವಶನ್ಸ್ ಯಾವ್ದನ್ನ ನಾನು ಫಸ್ಟಿಗೆ ಬರೀಲಿ, ಯಾವ ತರ ಆನ್ಸರ್ ಫ್ರೇಮ್ ಮಾಡ್ಕೊಳ್ಳಿ ಅನ್ನೋದನ್ನ ಕೂಲ್ ಮೈಂಡ್ ಇಂದ ಡಿಸೈಡ್ ಮಾಡ್ಲಿಕ್ಕೆ ಇರುವಂತಹ ಟೈಮ್ ವೆರಿ ವೆರಿ ಕ್ರೂಷಿಯಲ್ ಟೈಮ್ ಇಟ್ ಈಸ್. ನೀವು ಆ 15 ಮಿನಿಟ್ಸ್ ಅನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ಮಕ್ಳೆ. ಐ ಹ್ಯಾವ್ ಸೀನ್ ಸ್ಟೂಡೆಂಟ್ಸ್ ಇನ್ ದ ಎಕ್ಸಾಮ್ ಹಾಲ್ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಅದನ್ನು ಮುಚ್ಚಿಡ್ತಾರೆ. 15 ಮಿನಿಟ್ಸ್ ಸುಮ್ನೆ ಬ್ಲಾಂಕ್ ಆಗಿ ಕೂತಿರ್ತಾರೆ. ಇಫ್ ಐ ಗೋ ಅಂಡ್ ಆಸ್ಕ್ ದೆಮ್, ಅವ್ರೇನ್ ಹೇಳ್ತಾರೆ, ಅದ್ ಈಗ್ಲೇ ನೋಡಿದ್ರೆ ಟೆನ್ಷನ್ ಆಗ್ತದೆ ಮ್ಯಾಮ್ ಅಂತ ಹೇಳಿ. ಡೋಂಟ್ ಡೂ ದಟ್ ಮಿಸ್ಟೇಕ್. ಯಾಕೆ ಟೆನ್ಷನ್ ಆಗ್ಬೇಕು ನಿಮ್ಗೆ ಅಲ್ವಾ? ಟೆನ್ಷನ್ ಆಗ್ಲಿಕ್ಕಿಲ್ಲ, ಹೇಗೂ ಮತ್ತೆ ನೋಡ್ತೀರಿ. ಆ 15 ಮಿನಿಟ್ಸ್ ಅನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಟೆನ್ಷನ್ ಆಗ್ತದೆ ಅನ್ನೋ ರೀಸನ್ಗೆ 15 ಮಿನಿಟ್ಸ್ ಅನ್ನ ವೇಸ್ಟ್ ಮಾಡ್ಕೊಳ್ಬೇಡಿ. ಓಕೆ, ಸೊ ನಿಮಗೆ ನೋಡಿದ ತಕ್ಷಣ ಒಮ್ಮೆ ಬ್ಲಾಂಕ್ ಆಗೋದು ಇಟ್ ಈಸ್ ವೆರಿ ಕ್ವೈಟ್ ನಾರ್ಮಲ್, ಸಹಜ. ಅದು ನೋಡಿದ ತಕ್ಷಣ ನೆನಪಾಗ್ತಾ ಇಲ್ಲ ಅಂತ ಅನ್ನಿಸ್ತದೆ, ಆದ್ರೆ ನಿಮ್ಗೆ ಹೋಗ್ತಾ ಬರಿತಾ ಹೋದಾಗೆ ನೆನಪಾಗ್ತಾ ಹೋಗ್ತದೆ ಮಕ್ಳೆ ಆನ್ಸರ್ಸ್. ಓಕೆ, ಆವಾಗ ಟೆನ್ಷನ್ ಆಗ್ಬೇಡಿ, ಇಟ್ ಈಸ್ ಓಕೆ. ನೋಡಿದ ತಕ್ಷಣ ಬ್ಲಾಂಕ್ ಆದ್ರೆ ಇಟ್ ಈಸ್ ಓಕೆ. ನೀವು ಬರಿತಾ ನಿಮ್ಗೆ ಅದು ಆನ್ಸರ್ ನೆನಪಾಗ್ತಾ ಹೋಗ್ತದೆ. ಓಕೆ, 15 ಮಿನಿಟ್ಸ್ ಅಲ್ಲಿ ಮಾತ್ರ ಥರೋ ಆಗಿ ಕ್ವಶನ್ ಪೇಪರ್ ಅನ್ನ ಓದ್ಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್ ಯು ಶುಡ್ ರಿಮೆಂಬರ್ ಈಸ್ ಫಿನಿಶ್ ದ ಈಸಿಯೆಸ್ಟ್ ಕ್ವಶನ್ಸ್ ಫಸ್ಟ್. ನಿಮ್ಗೆ ಯಾವ ಕ್ವಶನ್ ಈಸಿ, ನಿಮ್ಗೆ ಯಾವ ಕ್ವಶನ್ ಈಸಿ ಅಂತ ಅನಿಸ್ತದೆ ನೋಡಿದ ತಕ್ಷಣ 15 ಮಿನಿಟ್ಸ್ ಅಲ್ಲಿ ಒಂದು ಪ್ಲಾನ್ ಮಾಡ್ತೀರಲ್ವಾ, ಅದ್ರ ಪ್ರಕಾರ ಯಾವ್ದು ನಿಮ್ಗೆ ಈಸಿ ಅಂತ ಅನಿಸ್ತದೆ ಆ ಈಸಿಯೆಸ್ಟ್ ಕ್ವಶನ್ ಅನ್ನ ಫಸ್ಟಿಗೆ ಬರ್ಕೊಳ್ಳಿ. ಓಕೆ, ಸೊ ನೀವು ಅದೇ ಪ್ಯಾಟರ್ನ್ ಆರ್ಡರ್ ಅನ್ನ ಫಾಲೋ ಮಾಡ್ಬೇಕಾಗಿಲ್ಲ. ನಿಮ್ಗೆ ಈಸಿ ಇರುವಂತ ಕ್ವಶನ್ ಅನ್ನ ಪ್ಲಾನ್ ಮಾಡಿ ಅದನ್ನ ಫಸ್ಟಿಗೆ ನೀಟಾಗಿ ಫ್ರೇಮ್ ಮಾಡ್ತಾ ಹೋಗಿ. ಓಕೆ, ನೀಟಾಗಿ ಗೊತ್ತಿರೋ ಕ್ವಶನ್ ಅನ್ನ ಫ್ರೇಮ್ ಮಾಡಿ. ಓಕೆ, ದಟ್ ಈಸ್ ಒನ್ ಪಾಯಿಂಟ್. ಒನ್ ಮೋರ್ ಪಾಯಿಂಟ್ ಈಸ್ ರೈಟ್ ವಾಟ್ ಈಸ್ ಆಸ್ಕ್ಡ್, ನಾಟ್ ವಾಟ್ ಯು ನೋ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಏನ್ ಕ್ವಶನ್ ಕೇಳಿದರೆ ಅದಕ್ಕೆ ಮಾತ್ರ ಆನ್ಸರ್ ಮಾಡಿ. ಓಕೆ, ನಿಮಗೆ ಏನೇನ್ ಗೊತ್ತಿದೆಯೋ ಎಲ್ಲ ಬರೀತು ಹೋಗಿ. ಕೆಲವು ಮಕ್ಳು ಆತರ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಕ್ವಶನ್ ಅಂತ ಹೇಳಿ, ಅವ್ರಿಗೆ ಆಲ್ರೆಡಿ ಏನ್ ಗೊತ್ತು ಅದಕ್ಕೆ ರಿಲೇಟೆಡ್ ಅಲ್ಲದೆ ಇದ್ರು ಕೂಡ ಪೇಜ್ ಅನ್ನ ಫಿಲ್ ಮಾಡಿ ಬಿಡ್ತಾರೆ. ಡೋಂಟ್ ಡೂ ದಟ್ ಮಿಸ್ಟೇಕ್. ಓಕೆ, ಪೇಜ್ ಫಿಲ್ ಆಗ್ಬೇಕು ಅನ್ನೋ ರೀಸನ್ಗೆ ಅದನ್ನ ಮಾಡಬೇಡಿ. ಓಕೆ, ಸೊ ರೈಟ್ ವಾಟ್ ಈಸ್ ಆಸ್ಕ್ಡ್, ನಾಟ್ ವಾಟ್ ಯು ನೋ. ಏನಾಗ್ತದೆ, ನೀವು ಗೊತ್ತಿರೋದೆಲ್ಲ ಸುಮ್ನೆ ಬರಿತಾ ಹೋದ್ರೆ ಇವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಾಗೋಗುತ್ತೆ ಈ ಸ್ಟೂಡೆಂಟಿಗೆ ಏನೂ ಗೊತ್ತಿಲ್ಲ. ನೀವು ನೆಕ್ಸ್ಟ್ ಕರೆಕ್ಟ್ ಆಗಿ ಬರೆದ್ರು ಕೂಡ ನಿಮಗೆ ಗೊತ್ತಿಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತಲ್ವಾ, ರೈಟ್? ಸೊ ಸುಮ್ನೆ ಅನ್ನೆಸೆಸರಿಯಾಗಿ ಏನೇನೋ ಬರಿತಾ ಹೋಗ್ಬೇಡಿ. ಏನ್ ಕೇಳಿದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಬರಿತಾ ಹೋಗಿ. ಓಕೆ, ನೆಕ್ಸ್ಟ್ ಸಿ ಬಯಾಲಜಿಯಲ್ಲಿ ಡಯಾಗ್ರಾಮ್ ಅಂಡ್ ಲೇಬ್ಲಿಂಗ್. ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ ಮಕ್ಳೇ, ಬಯಾಲಜಿಯಲ್ಲಿ ಜಸ್ಟ್ ಡಯಾಗ್ರಾಮ್, ಇಫ್ ಯು ಜಸ್ಟ್ draw diagram you will not get any marks. Just diagram, no marks. Marks are for labeling. ನೆನ್ಪಿಟ್ಕೊಳ್ಳಿ ಕರೆಕ್ಟ್ ಆಗಿ. ನಿಮ್ಗೆ ಯಾವ್ದೋ ಒಂದು ಡಯಾಗ್ರಾಮ್ ಗೊತ್ತಿದೆ, ಓಕೆ, ಡಯಾಗ್ರಾಮ್ ಗೊತ್ತಿದೆ, ಒಂದೇ ಒಂದು ಲೇಬ್ಲಿಂಗ್ ನೆನಪಿಲ್ಲ. ಏನ್ ಮಾಡ್ಬೇಕು? ಡೋಂಟ್ ಡ್ರಾ. ಡಯಾಗ್ರಾಮ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಲೇಬ್ಲಿಂಗ್ ಗೊತ್ತಿರೋ ಡಯಾಗ್ರಾಮ್ ಮಾತ್ರ ಮಾಡಿ. ಜಸ್ಟ್ ಡಯಾಗ್ರಾಮ್ ನಿಮ್ಮ ಪೇಪರ್ ಇದ್ರೆ ಯು ವಿಲ್ ಗೆಟ್ 0 ಮಾರ್ಕ್, ನೋ ಮಾರ್ಕ್ಸ್. ಬಟ್ ಲೇಬ್ಲಿಂಗಿಗೆ ಲೇಬ್ಲಿಂಗ್ ಇದ್ರೆ ಮಾತ್ರ ಮಾರ್ಕ್ಸ್ ಸಿಗುವಂತದ್ದು. ಈಚ್ ಒನ್ ಲೇಬ್ಲಿಂಗ್ ವಿಲ್ ಗೆಟ್ ಹಾಫ್ ಮಾರ್ಕ್ಸ್. ಓಕೆ, ಸೊ ನಿಮ್ಗೆ 5 ಮಾರ್ಕ್ಸ್ ಬೇಕಾದ್ರೆ ಯು ಹ್ಯಾವ್ ಟು ರೈಟ್ 10 ಲೇಬ್ಲಿಂಗ್. 10 ಲೇಬ್ಲಿಂಗ್ ಇರ್ಬೇಕಾದ್ರಲ್ಲಿ ಅವಾಗ ನಿಮ್ಗೆ 5 ಮಾರ್ಕ್ಸ್ ಬರುವಂತದ್ದು. ಜಸ್ಟ್ ಡಯಾಗ್ರಾಮ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಲೇಬ್ಲಿಂಗ್ ಎಲ್ಲ ಕರೆಕ್ಟ್ ಆಗಿ ಗೊತ್ತು ಅಂತ ಹೇಳಿದ್ರೆ ಮಾತ್ರ ಡಯಾಗ್ರಾಮ್ ಮಾಡಿ. ಅಂಡ್ ಡಯಾಗ್ರಾಮ್ ಶುಡ್ ಬಿ ನೀಟ್, ಲೇಬ್ಲಿಂಗ್ ಶುಡ್ ಬಿ ನೀಟ್, ಸೈಡ್ ಇರಬೇಕು. ಓಕೆ, ಸೊ ಇಫ್ ದೇರ್ ಇಸ್ ಅ ಡಯಾಗ್ರಾಮ್ ಸಮಥಿಂಗ್ ಲೈಕ್ ದಿಸ್, ಎಲ್ಲ ಕೂಡ ಲೇಬ್ಲಿಂಗ್ ಒಂದೇ ಸೈಡ್ಗೆ ಲೇಬ್ಲಿಂಗ್ ಇರಬೇಕು. ಓಕೆ, ಶುಡ್ ಬಿ ವೆರಿ ನೀಟ್, ಲೇಬ್ಲಿಂಗ್ ಶುಡ್ ಬಿ ವೆರಿ ನೀಟ್. ಓಕೆ, next give importance to neatness, point wise answer and underline keywords and important terms. Okay, so ಇದೆಲ್ಲ ನಿಮ್ಮ ಸ್ಕೋರ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂತಹ ಪಾಯಿಂಟ್ಸ್. ಓಕೆ, ಏನಕ್ಕೆಲ್ಲ ಇಂಪಾರ್ಟೆಂಟ್ ಕೊಡ್ಬೇಕು? ಫಸ್ಟ್ ಥಿಂಗ್ ಇಸ್ ನೀಟ್ನೆಸ್. ಓಕೆ, ನಿಮ್ಗೆ ನಿಮ್ಮ ಬುಕ್ಲೆಟ್ ಅಲ್ಲಿ ಬೇಕಾದಷ್ಟು ಪೇಜಸ್ ಇರ್ತದೆ. ಓಕೆ, ನೀಟಾಗಿ ಒಂದು ವರ್ಡ್ ಇಂದ ವರ್ಡ್ಗೆ ಗ್ಯಾಪ್ ಬಿಟ್ಟು ನೀಟಾಗಿ ಬರೀರಿ, ಲೆಜಿಬಲ್ ಇರಬೇಕು. ಒಂದು ಆನ್ಸರಿಗೆ ಒಂದು ಕ್ವಶನಿಗೆ ಆನ್ಸರ್ ಮಾಡಿ ಆದ್ಮೇಲೆ ಟೈಮ್ ಇದ್ರೆ ಒಂದು ಲೈನ್ ಪೆನ್ಸಿಲ್ ಸ್ಕೇಲ್ ಇಟ್ಕೊಂಡು ಒಂದು ಲೈನ್
ಹಾಕಿ. ಸೊ ಆಲ್ ದೀಸ್ ವಿಲ್ ಗಿವ್ ಅ ಪಾಸಿಟಿವ್, ಏನು, ದ ಇವ್ಯಾಲ್ಯೂಯೇಟರ್ ವಿಲ್ ಫೀಲ್ ಪಾಸಿಟಿವ್. ಓಕೆ, ನೋಡಿದ ತಕ್ಷಣ ಈ ಸ್ಟೂಡೆಂಟ್ ತುಂಬಾ ಸ್ಟುಡಿಯಸ್ ಆಗಿದ್ದಾನೆ, ಹಿ ಹ್ಯಾಸ್ ಪ್ರಿಪೇರ್ಡ್ ವೆಲ್ ಫಾರ್ ದ ಎಕ್ಸಾಮ್ ಅನ್ನೋ ಒಂದು ನೋಡಿದ ತಕ್ಷಣ ಆ ತರ ಒಂದು ಫೀಲ್ ಬರ್ತದೆ. ಅಂಡ್ ಅವ್ರಿಗೆ ಓದ್ಲಿಕ್ಕೂ ಈಸಿ ಆಗ್ತದೆ ನೀಟ್ ಆಗಿದ್ರೆ. ಅಂಡ್ ಯು ವಿಲ್ ಗೆಟ್ ಏನು 100% you will score much better when your answer paper is neat and when the answers are point wise. ಈಗ 5 marks question descriptive ಆನ್ಸರ್ ಬರಿಬೇಕಾದ್ರೆ ಬರಿತಾ ಹೋಗುದಲ್ಲ, ಆದಷ್ಟು ಪಾಯಿಂಟ್ ವೈಸ್ ಇರ್ಲಿ. ಪಾಯಿಂಟ್ ವೈಸ್ ಬರೆಯೋದಕ್ಕೆ ಕಷ್ಟ ಆಗ್ತದಾ, ಬ್ರೇಕ್ ದ ಆನ್ಸರ್ ಇಂಟು ಡಿಫರೆಂಟ್ ಪ್ಯಾರಾಗ್ರಾಫ್ಸ್. ಓಕೆ, ಸೊ ನೀಟ್ನೆಸ್ಸಿಗೆ ಪಾಯಿಂಟ್ ವೈಸ್ ಆನ್ಸರ್ ಕೂಡ ಇಂಪಾರ್ಟೆಂಟ್, ನೀಟ್ನೆಸ್ ಇಂಪ್ರೂವ್ ಮಾಡ್ತದೆ ಪೇಪರ್ದು. ಅದೇ ತರ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸ್ಟೂಡೆಂಟ್ಸ್. Okay, you should always underline the important terms in the answer. Okay, second. So answer ಅಲ್ಲಿ ಇಂಪಾರ್ಟೆಂಟ್ ಇರುವಂತಹ ಕೀವರ್ಡ್ಸ್ ಇರ್ಬೋದು. ಕೀವರ್ಡ್ಸ್ ಅಂದ್ರೆ ಒಂದು ಡೆಫಿನಿಷನ್ ಬರಿತಾ ಇದೀರಿ ನೀವು ಅಂತಂದ್ರೆ ಆ ಡೆಫಿನಿಷನ್ ಇನ ಮೇನ್ ಟರ್ಮ್ ಯಾವ್ದು ಅದನ್ನ ಕೀವರ್ಡ್ ಅಂತ ಕರೀತಾರೆ. ಆ ಕೀವರ್ಡ್ಸ್ ಗೆ ಆಮೇಲೆ ಇಂಪಾರ್ಟೆಂಟ್ ಟರ್ಮ್ಸ್ ಗೆ ಅಂಡರ್ಲೈನ್ ಮಾಡ್ಲೇಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Okay, so very important. All of you should follow this and automatically your score will improve. Neatness ಅನ್ನ ಮೇಂಟೈನ್ ಮಾಡಿ, ಪಾಯಿಂಟ್ ವೈಸ್ ಆಗಿ ಆದಷ್ಟು ಪಾಯಿಂಟ್ ವೈಸ್ ಆನ್ಸರ್ಸ್ ಅನ್ನು ಕೊಡಿ, ಆಮೇಲೆ ಅಂಡರ್ಲೈನ್ ಮಾಡಿ ಇಂಪಾರ್ಟೆಂಟ್ ಟರ್ಮ್ಸ್ ಅನ್ನ. ದಟ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ಯುವರ್ ಮಾರ್ಕ್ಸ್. ಓಕೆ, ಅಂಡ್ ಕೆಲವರಿಗೆ ಇಲ್ಲಿ ಡೌಟ್ ಇರ್ಬೋದು, ಐ ಡೋಂಟ್ ನೋ, ನಿಮ್ಮ ಕಾಲೇಜಲ್ಲಿ ಆಲ್ರೆಡಿ ಹೇಳಿರ್ಬೋದು, ಬಟ್ ಸ್ಟಿಲ್ ಐ ವಿಲ್ ಸ್ಟ್ರೆಸ್ ದಿಸ್. MCQ ಕ್ವಶನ್ಸ್ ಇದೆ, ಅದನ್ನ ಯಾವ ತರ ಬರಿಬೇಕು? ಕ್ವಶನ್ ಬರ್ದು ಆಮೇಲೆ ಆನ್ಸರ್ ಬರಿಬೇಕಾ, ಆನ್ಸರ್ ಮಾತ್ರ ಬರಿಬೇಕಾ ಅಥವಾ ಆಪ್ಷನ್ ನಂಬರ್ ಬರಿಬೇಕಾ ಅಲ್ಲ ಡೌಟ್ ಇರ್ಬೋದು. ಎಲ್ಲಿ ಬರಿಬೇಕು? ಸಿ, MCQ ಕ್ವಶನ್ ರೈಟ್ ಇಟ್ ಇನ್ ಫಸ್ಟ್ 2 pages ಅಲ್ಲೇ ಇರ್ಲಿ, ಎಲ್ಲೆಲ್ಲೋ ಮಧ್ಯದಲ್ಲಿ ಬರಿಬೇಡಿ. ಓಕೆ, 5 ಮಾರ್ಕ್ ಕ್ವಶನ್ ಇನ ಮಿಡ್ಲ್ ಅಲ್ಲಿ ಒಂದು MCQ ಕ್ವಶನ್ ಸಡನ್ ಆಗಿ ನೆನಪಾಯ್ತು ಅಲ್ಲಿ ಅದನ್ನ ಸೇರಿಸ್ಕೊಳ್ಬೇಡಿ. ದರ್ ಇಸ್ ಅ ಚಾನ್ಸ್ ದಟ್ ದಿ ಇವ್ಯಾಲ್ಯೂಯೇಟರ್ ವಿಲ್ ಮಿಸ್ ದಟ್. ಓಕೆ, ಸೊ ಯಾವಾಗ್ಲೂ MCQ ಮತ್ತೆ 1 mark ಕ್ವಶನ್ ಫಸ್ಟ್ 2 pages ಅಲ್ಲೇ ಕಂಪ್ಲೀಟ್ ಮಾಡಿ. ಓಕೆ, ಯು ನೀಡ್ ನಾಟ್ ರೈಟ್ ದ ಕ್ವಶನ್, ಬಟ್ ಆನ್ಸರ್ ಅನ್ನ ಬರಿಬೇಕು. ಆನ್ಸರ್ ಯಾವ ತರ ಬರಿಬೇಕು? ಆಪ್ಷನ್ ABCD ಇರ್ತದಲ್ವಾ, ಆಪ್ಷನ್. ಓಕೆ, ಸೊ ಏನ್ ಬರಬೇಕು? ಸೇ ಫಾರ್ ಎಕ್ಸಾಂಪಲ್ ಆಪ್ಷನ್ ಆಂಜಿಯೋಸ್ಪರ್ಮ್, ಇದು ಟೆರಿಡೋಫೈಟ್ಸ್, ಇದು ಆಲ್ಗೆ, ಈ ತರ ಸಮಥಿಂಗ್ ಇಟ್ ಇಸ್ ದೇರ್ ಅಂತ ಅನ್ಕೊಳ್ಳಿ. ಓಕೆ, ಬ್ರಯೋಫೈಟ್ ಆಪ್ಷನ್ ಇದೆ. ಸೇ ಆನ್ಸರ್ ಈಸ್ ಆಲ್ಗೆ. ಓಕೆ, ಆಲ್ಗೆ ಈಸ್ ಆನ್ಸರ್ ಅಂತಂದ್ರೆ ಯಾವ ತರ ಬರಬೇಕು? ನಿಮ್ಮ ಆನ್ಸರ್ ಪೇಪರ್ ಅಲ್ಲಿ ಯು ಶುಡ್ ರೈಟ್ ಆನ್ಸರ್ ಈಸ್ C ಅಂಡ್ ಆಲ್ಗೆ, ಈ ತರ. ಸೊ ಇಲ್ಲಿ ಆಪ್ಷನ್ ಕೂಡ ಇರಬೇಕು, ಆನ್ಸರ್ ಕೂಡ ಇರಬೇಕು MCQಗೆ. ಹೋಪ್ ಯು ಗಾಟ್ ಇಟ್. ಓಕೆ, ಸೊ ಕ್ವಶನ್ ನಂಬರ್ ಇರಬೇಕು. ಸೇ ದಿಸ್ ಇಸ್ ಅ ಥರ್ಡ್ ಕ್ವಶನ್ ಅಂತ ಅಂದ್ಕೊಳ್ವಾ, ಥರ್ಡ್ ಕ್ವಶನ್ ನಂಬರ್ ಇರಬೇಕು, ಆಪ್ಷನ್ ಯಾವುದು ಅಂತ ಇರಬೇಕು, ಆಮೇಲೆ ಆನ್ಸರ್ ಕೂಡ ಇರಬೇಕು MCQಗೆ. ಇದಿಷ್ಟು ನೀವು ಆದಷ್ಟು ಫಸ್ಟ್ 2 pages ಅಲ್ಲೇ ಕಂಪ್ಲೀಟ್ ಮಾಡಬೇಕು. ಫಸ್ಟ್ 20 questions. Okay, first 20 questions in first 2 pages. Okay, next, always attempt extra questions. Extra ಒಂದಷ್ಟು questions ಇರ್ತದೆ, ರೈಟ್? ಗೊತ್ತಿದ್ದಷ್ಟೇ ಬರ್ದು ಬರ್ತಾನೆ. ಓಕೆ, ಡೋಂಟ್ ಬಿ ಲೇಜಿ. ಯಾವುದೆಲ್ಲ ಗೊತ್ತಿದೆಯೋ ಎಲ್ಲವನ್ನ ಅಟೆಂಪ್ಟ್ ಮಾಡಿ. ಓಕೆ, ಸೊ ಫಸ್ಟ್ ಗೆ ಏನ್ ಮಾಡ್ಬೇಕು, ಯಾವ ಕ್ವಶನ್ಸ್ ನಿಮ್ಗೆ ಕರೆಕ್ಟ್ ಆಗಿ ಆನ್ಸರ್ ಗೊತ್ತಿದೆ ಅದನ್ನೆಲ್ಲ ಫಸ್ಟ್ ಗೆ ಬರಿತಾ ಹೋಗಿ. ಓಕೆ, ಕೊನೆಯಲ್ಲಿ ಟೈಮ್ ಉಳಿದಾಗ ನೀವು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡಲೇಬೇಕು. ಓಕೆ, ದಟ್ ಇಸ್ ಇಂಪಾರ್ಟೆಂಟ್. ಅಂಡ್ ಆಫ್ಟರ್ ಡೂಯಿಂಗ್ ದಟ್ ಎಲ್ಲ ಬರ್ದಾಯ್ತು, ಯು ಹ್ಯಾವ್ ಲೆಫ್ಟ್ ವಿತ್ ಸೇ 5-10 minutes ನಾವು. ಓಕೆ, ಅಥವಾ 15 minutes, ಕೆಲವರಿಗೆ ಒಂದು ಅರ್ಧ ಗಂಟೆ ಉಳಿತದೆ. ಸೊ ಅವಾಗೆಲ್ಲ ಏನ್ ಮಾಡ್ಬೇಕು? ರಿವೈಸ್ ಅಂಡ್ ರೀಚೆಕ್ ಆಲ್ ದ ಆನ್ಸರ್ಸ್, ನಾಟ್ ಓನ್ಲಿ ದ ಆನ್ಸರ್ಸ್, ಅಲಾಂಗ್ ವಿತ್ ದ ಆನ್ಸರ್ಸ್ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಕ್ವಶನ್ ನಂಬರ್ಸ್. ಇದು ತುಂಬಾ ಜನ ಮಕ್ಕಳು ಮಾಡುವಂತಹ ಮಿಸ್ಟೇಕ್. ಕ್ವಶನ್ ನಂಬರ್ ಅನ್ನ ರಾಂಗ್ ಬರೀತಾರೆ, ಕ್ವಶನ್ ನಂಬರ್ ಬರೆಯುವುದಿಲ್ಲ. ಅಂತ ಕೇಸಸ್ ಅಲ್ಲಿ ನಿಮ್ಗೆ ಮಾರ್ಕ್ಸ್ ಕೂಡ ಸಿಗುದಿಲ್ಲ ಮಕ್ಕಳೇ. ಓಕೆ, ಇದನ್ನೆಲ್ಲ ಇವಾಗ್ಲೇ ಫಸ್ಟ್ ಇಯರ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಒಂದ್ಸಲ ಎಲ್ಲ ಕ್ವಶನ್ಸ್ ಗೆ ಆನ್ಸರ್ ಮಾಡಿ ಆಯ್ತು, ನಿಮ್ಮ ಎಕ್ಸಾಮ್ ಬರ್ದಾಯ್ತು ಅಂತ ಆದ್ಮೇಲೆ ರಿವೈಸಿಂಗ್ ಯುವರ್ ಆನ್ಸರ್ ಪೇಪರ್ ಎಲ್ಲ ಕರೆಕ್ಟ್ ಆಗಿ ಬರ್ದಿದೇನಾ, MCQ ಆಪ್ಷನ್ ಅನ್ನ ಕರೆಕ್ಟ್ ಆಗಿ ಹಾಕಿದೇನಾ, ಆಪ್ಷನ್ ABCD ಹಾಕಿದೇನಾ, ಆನ್ಸರ್ ಬರ್ದಿದೇನಾ ಚೆಕ್ ಮಾಡಿ, ಕ್ವಶನ್ ನಂಬರ್ ಕರೆಕ್ಟ್ ಇದೆಯಾ, ಓಕೆ, ಡಯಾಗ್ರಾಮ್ ಅಲ್ಲಿ ಕರೆಕ್ಟ್ ಆಗಿ ಲೇಬಲ್ ಮಾಡಿದೇನಾ,
everything you have point by point you have to revise and recheck your paper thoroughly to avoid the unnecessary. ಇಲ್ಲದಿದ್ರೆ ನೀವು ಸುಮ್ಮನೆ ಮಾರ್ಕ್ಸ್ ಕಳ್ಕೊಳ್ತೀರಿ ಅಲ್ವಾ. ಸೊ ಲಾಸ್ಟ್ 15 minutes 10 minutes 5 ಎಷ್ಟು ಉಳಿದಿದೆ ಟೈಮ್, ಅದರಲ್ಲಿ ನೀವು ರಿವಿಷನ್ ಮಾಡಲೇಬೇಕು. ಡೋಂಟ್ ಬಿ ಲೇಜಿ ಅಟ್ ದಿಸ್ ಪಾಯಿಂಟ್. ಓಕೆ, ಬರ್ದು ಸುಸ್ತಾಗಿದೆ ಅಂತ ಹೇಳಿ ಉದಾಸೀನ ಮಾಡಬೇಡಿ, ಲೇಜಿ ಆಗಬೇಡಿ. ಚೆಕ್, ನಿಮಗೆ ಮಿಸ್ಟೇಕ್ ಸಿಕ್ಕೇ ಸಿಗ್ತದೆ. ಓಕೆ, ಸೊ ಆಲ್ ದೀಸ್ ಆರ್ ದ ಪಾಯಿಂಟ್ ಯು ಶುಡ್ ನೆವರ್ ಮಿಸ್. ಓಕೆ, ಎಕ್ಸಾಮ್ ಹಾಲಲ್ಲಿ ಏನೇನು ಫಸ್ಟ್ 15 minutes ಓದುವಂಥದ್ದು ಕ್ವಶನ್ ಪೇಪರ್ ಅನ್ನ ಕರೆಕ್ಟ್ ಆಗಿ, ಆಮೇಲೆ ಈಸಿ ಇರುವಂಥದ್ದನ್ನ ಫಸ್ಟ್ ಬರುವಂಥದ್ದು, ಅನ್ನೆಸೆಸರಿ ಆನ್ಸರ್ ಬರೀದೇ ಇರುವಂಥದ್ದು, ಆಮೇಲೆ ಲೇಬ್ಲಿಂಗ್ ಈಸ್ ಕಂಪಲ್ಸರಿ. ಜಸ್ಟ್ ಡಯಾಗ್ರಾಮ್ ವಿಲ್ ನಾಟ್ ಗಿವ್ ಯು ಎನಿ ಮಾರ್ಕ್. And give importance to neatness, point wise answer ಬರೆಯೋದು, underlining, all these things. Okay, attempting extra question and revising at the end, all these are the important topics you should never miss. Okay students, yeah, so with that we have come to the end of this session. ನಿಮ್ಗೆ ಇನ್ನೂ ಏನಾದರೂ ಕ್ವಶನ್ಸ್ ಉಳ್ಕೊಂಡಿದ್ರೆ ಯು ಕ್ಯಾನ್ put it in the chat box. Okay, so with this I wish all of you all the very best students. I am very sure you are going to do it very well this year. ಎಕ್ಸಾಮ್ ತುಂಬಾ ಈಸಿ ಇರ್ತದೆ. ಕ್ವಶನ್ ಪೇಪರ್ ಅಲ್ಲಿ ನೀವು ಓದಿರುವಂಥದ್ದು, ನಿಮ್ಗೆ ಗೊತ್ತಿರುವಂಥದ್ದೇ ಕಾನ್ಸೆಪ್ಟ್ಸ್ ಬರಲಿ, ಈಸಿ ಇರಲಿ ಅಂತ ನಾನು ಕೂಡ ಪ್ರೇ ಮಾಡ್ತಾ ಇದ್ದೀನಿ. ಓಕೆ ಮಕ್ಳೇ, ಎಕ್ಸಾಮ್ ಈಸಿ ಇರ್ತದೆ. ಫುಲ್ ಕಾನ್ಫಿಡೆನ್ಸ್ ಇಂದ ಹೋಗಿ ಕೂಲ್ ಆಗಿ ಎಕ್ಸಾಮ್ ಬರೀರಿ. ಹೇಳಿರುವಂತ ಎಲ್ಲ ಟಿಪ್ಸ್ ಅನ್ನು ನೆನ್ಪಿಟ್ಕೊಂಡು ಎಲ್ಲವನ್ನ ಫಾಲೋ ಮಾಡಿ ಅಂಡ್ ಯು ವಿಲ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ದಿಸ್. ಓಕೆ ಸ್ಟೂಡೆಂಟ್ಸ್, ಆಲ್ ದ ವೆರಿ ಬೆಸ್ಟ್ ಟು ಆಲ್ ಆಫ್ ಯು. ಓಕೆ, ಥ್ಯಾಂಕ್ ಯು ಆಲ್.